ವೀರೇಂದ್ರ ಹೆಗ್ಗಡೆ ಸಾಹೇಬರು ಧರ್ಮಗಳ ವಿಚಾರದಲ್ಲಿ ಹಾಗೂ ದೇವಸ್ಥಾನ ಹಲವಾರು ರೀತಿಯಲ್ಲಿ ದಾನ ಧರ್ಮ ಕೊಟ್ಟು ಉದ್ಧಾರ ಮಾಡಿದ್ರು ಅಂತ ಕೇಳಿದ್ರಿ. ಆದರೆ ಅವರು ಸನಿಹ ರಾಜ್ಯಸಭಾ ಸಂಸದರಂಥ ವೀರೇಂದ್ರ ಹೆಗ್ಗಡೆ ಅವರ ಪಕ್ಕದಲ್ಲಿರುವಂಥ ದಲಿತ ಕುಟುಂಬಗಳು ಅವ್ರಿಗೆ ಯಾಕೆ ಇವತ್ತಿನವರೆಗೂ ಸಹನೂ ಅವರ ಇರುವಂಥ ಜಾಗಗಳಿಗೆ ಪತ್ರವನ್ನು ಕೊಟ್ಟಿಲ್ಲ? ಪತ್ರ ಸರ್ಕಾರ ಕೊಡುತ್ತೆ ಅಂತ ನನ್ನ ಸರ್, ನಂಬಿಕೆ. ರಾಜ್ಯಸಭಾ ಸದಸ್ಯರಾದಂಥವ್ರು ಅವ್ರು ಮನವಿ ಮಾಡ್ಬೋದಲ್ವಾ? ಒಂದು ನಿಮಿಷ ಅಂದರೆ ಅವ್ರು ಏನು ಅಂದರೆ ದಲಿತರಿಗೆ ಏನು ಮಾಡಿಲ್ಲ, ಮಾಡಬಹುದಾಗಿತ್ತು, ಅದು ಆ ಪ್ರಶ್ನೆ ಕೇಳಿ. ಬಟ್ ಹಕ್ಕು ಪತ್ರಗಳನ್ನು ಸರ್ಕಾರ ಕೊಡುತ್ತೆ ಅಂತ ಬೆಸ್ಟ್ ಆಫ್ ಮೈ ಮನವಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮನವಿ ಮಾಡುವಂಥ ಕೆಲಸ ಅವ್ರು ಮಾಡ್ಬೋದಾಗಿತ್ತಲ್ಲ? ನಾನು ದಲಿತರ ಕುರಿತಂತೆ ಅವ್ರು ಮಾಡಿರೋ ವಿಚಾರಗಳೆಲ್ಲ ಹೇಳಬೇಕು ಅಂತಂದ್ರೆ ಪ್ರಾಬಬ್ಲಿ 1974 ಈ ಇದರ ಕಾಯ್ದೆ ಬಂದಿದ್ದು ಅಂತ ಅನ್ಸುತ್ತೆ, ಉಳುವವನೇ ಭೂಮಿಯ ಒಡೆಯ. 76 ಫೈನ್. ಆ 70s ಕಾಯ್ದೆ ಬಂದಾಗ ಧರ್ಮಸ್ಥಳದ ಅಡಿಯಲ್ಲಿ 4000 ಎಕರೆಗೂ ಜಾಸ್ತಿ ಭೂಮಿ ಇತ್ತು ಅಜಿತ್. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೆಲ್ಲರೂ ಕೆಲಸ ಮಾಡ್ಕೊಂಡಿದ್ರು. ಆದರೆ ಧರ್ಮಸ್ಥಳದ ವಾತಾವರಣ ಹೆಂಗಿತ್ತು ಗೊತ್ತಾ? ಅಲ್ಲಿದ್ದವರೆಲ್ಲರೂ ಕೂಡ ಧರ್ಮಸ್ಥಳದ ಭೂಮಿ ಮಂಜುನಾಥನದ್ದು, ಅಣ್ಣಪ್ಪನದ್ದು, ನಾವು ಕೇಳೋದಿಲ್ಲಪ್ಪ, ಇದು ನಮ್ದಲ್ಲ ಅನ್ಕೊಂಡು ಸುಮ್ಮನಿದ್ದಾಗ ಆಗ್ತಾನೆ ಬಂದಿದ್ದಂಥ ವೀರೇಂದ್ರ ಹೆಗ್ಗಡೆ ಅವರು ಎಲ್ಲರನ್ನೂ ಕರೆಸಿ ನೀವು ಉಳ್ತಾ ಇರುವಂಥ ಜಮೀನನ್ನು ತೆಗೆದುಕೊಳ್ಳಿಂದಾಗ ನಿರಾಕರಿಸಿದ್ರು. ನೀವು ಜಮೀನಿನ ಲೆಕ್ಕಾಚಾರ ತೆಗೆದುಕೊಂಡು ಬನ್ನಿ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದು ನನ್ನ ಕೆಲಸ ಅಂತ ಬಿಲೀವ್ ಮೀ 3800 ಎಕರೆಗಿಂತ ಹೆಚ್ಚು ಜಮೀನನ್ನು ಬಿಟ್ಕೊಟ್ಬಿಟ್ರು. ಏನು ಕೇಳೋದಪ್ಪ ಮತ್ತೆ? ನೆಕ್ಸ್ಟ್ ಹೇಳ್ತೀನಿ, ಇವೆಲ್ಲ ಗೊತ್ತಿಲ್ಲದೆ ಇರೋದು ಪ್ರಾಬ್ಲಮ್. ಅಲ್ಲಿ ಕೆಲಸಕ್ಕೆ ಬರ್ತಿದ್ರಲ್ಲ, ಸಮಸ್ಯೆನೇ ಜಮೀನಿಂದು ಅಂತಾರೆ. ಕಂಡವ್ರ ಜಮೀನೆಲ್ಲ ಅವ್ರು ತಗೊಳ್ತಾ ಇರೋದಕ್ಕೆ ಸಮಸ್ಯೆ ಆಗಿದ್ದು ಸುಳ್ಳುಗಳನ್ನು ಹೇಳೋದು ಅಂತ. ನಾನು ಹೇಳ್ತೀನಿ, ಅವ್ರ ಮೇಲೆ ಇರುವಂತ ಕೋಪ ಏನು ಗೊತ್ತಾ? ನಾನು ಇದ್ರ ಬಗ್ಗೆ ಮತ್ತೆ ಮುಂದೆ ಒಂದು ಮಾತು ಹೇಳೋದಿದೆ, ಹೇಳ್ಬಿಡ್ತೀನಿ. ಐ ವಿಲ್ ದೆನ್ ಐ ವಿಲ್ ಆಡ್ ಟು ಇಟ್. ಎಲ್ಲಿವರೆಗೂ ಅಂತಂದ್ರೆ ಆ ಜಮೀನನ್ನು ಕೊಟ್ಟ ನಂತರ ಕೆಲ್ಸಕ್ಕೆ ತುಂಬಾ ಜನ ಬರ್ತಿದ್ರಲ್ಲ, ಇಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆಲ್ಲ ಏನ್ ಹೇಳ್ತಿದ್ರು ಗೊತ್ತಾ? ವಾರದಲ್ಲಿ 2 ದಿನ ಇಲ್ಲಿ ಕೆಲಸ ಮಾಡಬೇಡಿ, ನಿಮ್ ಜಮೀನಲ್ಲಿ ಕೆಲಸ ಮಾಡಿ, ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಿ. ಅಷ್ಟು ನಿಮಗೆ ಏನು ಅನ್ನದ ಕೊರತೆ ಆಗುತ್ತಲ್ಲ ಇಲ್ಲಿ ಬರದೇ ಹೋಗಿರೋದ್ರಿಂದ ಅದನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಧರ್ಮಸ್ಥಳದ ಈ ಅನ್ನದಾನಕ್ಕೆ ಬರ್ತಿದ್ದಂಥ ಅಕ್ಕಿಯನ್ನ, ಬೇಳೆಯನ್ನ ಎಲ್ಲ ಅಲ್ಲಿನ ರೈತ ಯಾರು ಇಲ್ಲಿ ಕೆಲಸ ಮಾಡಿ ಅಲ್ಲಿಗೆ ಹೋಗಿ ದುಡಿತಾರೋ ತಮ್ಮ ಜಮೀನು ಭೂಮಿಯಲ್ಲಿ, ಅವರಿಗೆ ಧರ್ಮಸ್ಥಳದಿಂದ ಕಳಿಸಿ ಕೊಡ್ಲಾಗ್ತಿತ್ತು. 2 ದಿನ ನಿಮ್ ಜಮೀನಲ್ಲೇ ಕೆಲಸ ಮಾಡಬೇಕು, ನೀವು ಸ್ವಾವಲಂಬಿ ಆಗ್ಬೇಕು ಅನ್ನೋ ಪರಿಕಲ್ಪನೆಯಿಂದ ಬೆಳತಂಗಡಿ ಎಲ್ಲರೂ ಹೇಳ್ತಾರೆ ಇದನ್ನ. ಧರ್ಮಸ್ಥಳದ ವಿಷಯ ಮಾತಾಡ್ತಾ ಇದ್ದೀವಿ. ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತಿನ ನಮ್ಮ ಅತಿಥಿ. ಅವರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದಾರೆ. ಬುಕ್ ಕಬಳಿಕೆ ಮಾಡಿಲ್ವಾ? ಯಾವ ಭೂಕ ಬಳಿಕೆ ಹೇಳಿ ಸರ್? ಬುಕ್ ಅಲ್ಲಿ ಸುತ್ತಮುತ್ತ ಮಾವುತ ನಾರಾಯಣ ವಸಸ್ 2 ಕೊಲೆ ಆಗುತ್ತಲ್ಲ, ತಲೆ ಚಚ್ಚಿ ಹೊಡೆದಾಗ್ತಾರಲ್ಲ, ಅವ್ರ ಭೂಮಿ ಉಳುಮೆ ಮಾಡುವಂತ ಭೂಮಿಯಲ್ಲಿ ಅವ್ರ ಆಕ್ರಮಣ ಮಾಡ್ಕೊಂಡು ಇವತ್ತು ಅದೇ ಜಾಗದಲ್ಲಿ ಲಾಡ್ಜು, ರೆಸಾರ್ಟ್ಗಳಿದ್ದೈತೆ, ಕಮರ್ಷಿಯಲ್ ಆಗೈತೆ. ಪ್ರಶ್ನೆ ಕೇಳಿದ್ರಿ ನೀವು, ಆನೆ ಮಾವುತನ ಕೊಲೆ ಜಮೀನಿನ ವಿಷಯಕ್ಕೆ ಆಗಿದೆ ಅಂತ. ಅಪ್ಪಟ ಸುಳ್ಳು. ಆನೆ ಮಾವುತನ ಕೊಲೆ ಸಿ ರಿಪೋರ್ಟ್ ಆಗಿದೆ. ಆನೆ ಮಾವುತನ ಕೊಲೆ ಯಾರು ಮಾಡಿದ್ದು ರಿಪೋರ್ಟ್ಗಳೆಲ್ಲ ಈ ಪ್ರಭಾವದಿಂದ ಆಗಿದೆ ಅಂತ ಹೇಳ್ತಾರೆ. ಬಟ್ ಯಾರು ಮಾಡಿದ್ದಾರೋ ಅವ್ರು ಒಳಗೋಗಿದ್ದಾರೆ. ಹೊರಗಡೆ ಬಂದಿದ ತಕ್ಷಣ ಆನೆ ಮಾವುತನ ಕೊಲೆ ಮಾಡಿದ ಒಂದು ಗ್ಯಾಂಗ್ನವರು ಬಂದು ಅಲ್ಲಿ ಅದೇ ಗ್ಯಾಂಗ್ನ ಬಗ್ಗೆ ಡೀಟೇಲ್ಸ್ ಇದೆ, ಅದನ್ನ ನಾನು ಹೇಳೋದಲ್ಲಪ್ಪ. ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿ ಪ್ರಾಬಬ್ಲಿ ರುದ್ರಮುನಿ ಸರ್ ಇಲ್ಲಿ ಬಂದಿದ್ರು ಅಂತ ನನಗೆ ಅನ್ಸುತ್ತೆ. ನೀವು ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಗ್ಯಾಂಗು ಬಂದಿತ್ತು, ಯಾವ ಗ್ಯಾಂಗು ತಲೆ ಜಜ್ಜಿ ಅಲ್ಲಿಗೆ ಹೋಗಿತ್ತು, ಅದು ಮಿಸ್ಸಿಂಗ್ ಲಿಂಕ್ ಆಗಿ ಉಳ್ಕೊಂಡಿತ್ತು. ಕೊನೆಗೆ ಈಗ ಅವ್ರು ಜೈಲಲ್ಲಿದ್ದಾರೆ, ಇನ್ನೊಂದು ಕೊಲೆ ಮಾಡಿದಾಗ ಅಲ್ಲಿ ಸಿಕ್ಕಾಕೊಂಡ್ರು. ಅವ್ರು ಜೈಲಿನಿಂದ ಆಚೆ, ಅವರೇ ಹೇಳಿದ್ದಾರೆ, ಅವ್ರು ಜೈಲಿನಿಂದ ಆಚೆ ಬಂದ ತಕ್ಷಣ ಇದು ಮತ್ತೆ ಓಪನ್ ಆಗುತ್ತೆ ರಿಪೋರ್ಟ್. ಮತ್ತಲ್ಲಿ ಲಾಡ್ಜ್ ಆಗಿದೆ ಅಂತ ಹೇಳೋದಕ್ಕೂ ಇವರಿಗೂ ಸಂಬಂಧವೇ ಇಲ್ಲ. ಅಲ್ಲ, ಒಂದೊಂದು ನಿಮಿಷ, ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಎಷ್ಟು ಜಾಗ ಇತ್ತದು ಆನೆ ಮಾವುತ ಇದ್ದದ್ದು? ಸರ್, ಆನೆ ಮಾವುತ ಇದ್ದಿದ್ದು ಎಷ್ಟು ಜಾಗ ಅಂತ ಗೊತ್ತಿಲ್ಲ ಸರ್. ಜಾಗ ಇದ್ದಿದ್ದು ಸರ್. ಒಂದು ನಿಮಿಷ ಅಂದ್ರೆ ಮಾವುತನ ಜಾಗನ ಅದು? ಹೌದು, ಮಾವುತನ ಸ್ವಂತ ಜಾಗ. ಹೌದು. ಹೌದಾ? ಕರೆಕ್ಟಾ? ಕರೆಕ್ಟ್ ಸರ್. ನಾನು ಇನ್ನೊಂದು ಕೇಳ್ತಾ ಇದ್ದೀನಿ, ಕರೆಕ್ಟ್? ಓಕೆ. ಆನೆ ಮಾವುತನ ಸ್ವಂತ ಜಾಗ, ಅದನ್ನ ಇವ್ರು ಖಾಲಿ ಮಾಡಿಸೋದಕ್ಕೆ ಹೋದ್ರು. ಎಷ್ಟು ದೊಡ್ಡ ಜಾಗ ಅದು? ಸುಮಾರು 1 ಎಕರೆ ಇರ್ಬೋದು. ಮೈಕ್ ಸರಿ ಹಿಡ್ಕೊಳ್ಳಿ. ಸುಮಾರು 1-1.5 ಎಕರೆ ಇರ್ಬೋದು. ನಾನು ಚೆಕ್ ಮಾಡಿದೆ, ಅಂದರೆ ಅಲ್ಲಿ ಏನು ಸೆಂಟ್ಸ್ಗಳಲ್ಲಿ ಎಳಿತಾರೆ, ನನಗೆ ಸೆಂಟ್ಸ್ ಲೆಕ್ಕ ಗೊತ್ತಾಗೋದಿಲ್ಲ. ನೋಡಬೇಕು ಗುಂಟೆ ಲೆಕ್ಕದಲ್ಲಿ ನಮ್ಮ ಕಡೆ ಎಳೆಯೋದು, ಸ್ಕ್ವೇರ್ ಫೀಟ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಾ ಕರೆಕ್ಟಾಗಿ ಕೇಳಿದಾಗ 2000ದಿಂದ 3000 ಸ್ಕ್ವೇರ್ ಫೀಟ್ ಮಧ್ಯದಲ್ಲಿ ಬರುತ್ತೆ ಆ ಜಾಗ. 2000ದಿಂದ 3000 ಸ್ಕ್ವೇರ್ ಫೀಟ್ ಜಾಗಕ್ಕೆ ಒಂದು ಡಬಲ್ ಮರ್ಡರ್ ಮಾಡಿಸಬಹುದು ವೀರೇಂದ್ರ ಹೆಗ್ಗಡೆ ಅವ್ರ ಕುಟುಂಬ ಅನ್ನೋ ನನ್ನ ಲಾಜಿಕ್ಕಿಗೆ ಸೆಟ್ ಆಗಲಿಲ್ಲ. ಲ್ಯಾವೆಲೆ ರೋಡಲ್ಲಿ ಮನೆ ಇದೆ ರೀ ಅವ್ರದ್ದು, ಅಪ್ಪ ಮಾಡಿಟ್ಟಿರೋದು. ಲ್ಯಾವೆಲೆ ರೋಡ್, ಯುನೋ ಅಂಡರ್ಸ್ಟ್ಯಾಂಡ್. ಅಂದರೆ ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿ ಏರಿಯಾದಲ್ಲಿ ಅವರ ತಂದೆ ಬಹಳ ದೊಡ್ಡ ಮನೆ ಮಾಡಿಟ್ಟಿದ್ದಾರೆ. ಅವರು 2000ದಿಂದ 3000 ಸ್ಕ್ವೇರ್ ಫೀಟ್ ಒಂದು ಡಬಲ್ ಮರ್ಡರ್ ಮಾಡಿ, ನಾನು ಏನು ಕನ್ಕ್ಲೂಷನಿಗೆ ಬರ್ತಾ ಇಲ್ಲ ನಾನು. ಈಗ ಹೋಟೆಲ್ ರೆಡಿ ಆಗಿದೆಯಲ್ಲ, ಆ ಜಾಗ ಇದೆಯಲ್ಲ, ಅದು ಹಿಂದೆ EC ತೆಗೆಸಿದ್ರೆ ನಾರಾಯಣ ಮಾವುತನ ಹೆಸರಲ್ಲೇ ಇದೆ. ಓಕೆ. ಈಗಿನ ಪ್ರಕಾರ ಏನಾಗಿದೆ ಅಂದರೆ ಅದು
RTC ಆ ಪಾಣಿನಲ್ಲಿ ಮಂಜುನಾಥ ಅನ್ನೋ ಹೆಸರಲ್ಲಿದೆ ಇದ್ದಿದ್ದನ್ನ ಓಕೆ. ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೆಲವೊಂದು ಮೂಲಗಳಿದೆ. ಅದನ್ನು ಈಗ ಅವರು ಯಾರು ಈ ಆನೆ ಮಾವುತರ ಅಲ್ಲಿ ವಾಸ ಮಾಡ್ತಿದ್ದಲ್ಲ ಆ ಜಾಗದಲ್ಲಿ ಇವರು ಆ ಥರ ಕೊಡೋದಾಗಿದ್ರೆ ಎಲ್ರಿಗೂ ಕೂಡ ಜಮೀನು ಕೊಡೋದಾಗಿದ್ದರೆ ಅವರ ತಂದೆ ತಾಯಿ ಮತ್ತು ಅವ್ರ ಮಕ್ಕಳಿದಾರಲ್ಲ ಅವರ ಮಕ್ಕಳು ಈಗ ಬಂದು ಕೇಳ್ತಾ ಇದ್ದಾರೆ ನಾವು ಇಷ್ಟು ವರ್ಷದಿಂದ ಅಲ್ಲಿದ್ದು ಅಂತ. ಆದ್ರೂ ಕೂಡ ಅವರು ಆ ಕರುಣೆ ಕನಿಕರದಿಂದ ಅವರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ನಾನು ಹೇಳೋದು ಈ ಇದರಲ್ಲಿ ಏನು RTCಲಿ ಮೊದಲು ಆ ಹೆಸರಿತ್ತು, ಈಗ ಆ ಹೆಸರಿದೆ, ಇನ್ನೊಂದು ಹೆಸರು ಬಂದಿದೆ. ಅದೆಲ್ಲವೂ ಸಿವಿಲ್ ಮ್ಯಾಟರ್ ಆಗಿ ಹೋರಾಟ. ಅಜಿತ್ ಅದು ಸುಳ್ಳು. ನಾನು ತೆಗ್ಸಿದ್ದೀನಿ ಅದನ್ನ. ಅಪ್ಪ ಇದು ಆನ್ಲೈನ್ ಸಿಗತ್ತೆ, ನೀನು ಭಾಳ ಕಷ್ಟಪಡಬೇಕು ಅಂತಿಲ್ಲ. ನಾವೊಂದು ವಿಡಿಯೋ ಕೂಡ ಮಾಡಿದ್ವಿ ಆನ್ಲೈನಲ್ಲಿ. ನೀವು ತೆಗೆದ್ರೆ ಗೊತ್ತಾಗುತ್ತೆ ಇದು ಇಷ್ಟು ವರ್ಷದಿಂದ ಯಾರದಿತ್ತು, ಅಷ್ಟು ವರ್ಷದಿಂದ ಯಾರದಿತ್ತು, ನೀಟಾಗಿ ಗೊತ್ತಾಗುತ್ತೆ. ಅದನ್ನು ನೀವು ಬಲ್ಲ ಮೂಲಗಳಿಂದ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿ ಆ RTC ತೆಗೆಯೋ ಸಿಗುತ್ತೆ. ಈಗಂತೂ ಎಲ್ಲ ಡಿಜಿಟೈಸ್ ಆಗಿರೋದ್ರಿಂದ ನಾನೊಂದು ವಿಡಿಯೋನೇ ಮಾಡಿಸಿದ್ದೀನಿ. ಐ ವಿಲ್ ಶೇರ್ ದಿಸ್ ವಿತ್ ಯು. ಹೇಗೆ ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ. ನನಗೆ ಒಂದೇ ಒಂದಿರೋ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಥರದ ಸುಳ್ಳು ಹಬ್ಬಿರೋದು. ಆನೆ ಮಾವುತಂದು ಎಷ್ಟು ಜಾಗ ಇತ್ತು ಅಂತ ಕೇಳಿದ್ರೆ 1 ಎಕರೆ ಇರ್ಬೋದೇನೋ ಅಂತ ಅಲ್ವಾ. ಇದ್ದಿದ್ದು ಇಷ್ಟು ಚಿಕ್ಕ ಜಾಗ. ಆ ಚಿಕ್ಕ ಜಾಗದಲ್ಲಿ ಅವರು ರೆಸಾರ್ಟ್ ಕಟ್ಬಿಟ್ರು, ಅವರು ಬಿಲ್ಡಿಂಗ್ ಕಟ್ಟಿದ್ರು ಅನ್ನೋದನ್ನ ಒಂದು ಕಲ್ಪನೆ ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದೇ ಡೇಂಜರಸ್ ಅಂತ ನಾನು ಹೇಳೋದು. ಎಸ್. ಸೊ ಆನೆ ಮಾವುತನ ಕೊಲೆ ಪ್ರಕರಣದಲ್ಲಿ ನೀವು ಧರ್ಮಸ್ಥಳದವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಡ್ತೀರಾ? ನಾನಲ್ಲ, ರುದ್ರಮುನಿ ಸರ್ ಕೊಡೋದು. ಅಲ್ಲ, ರುದ್ರಮುನಿ ಸರ್ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಬಟ್ ಅವ್ರು ಒಟ್ಟಾರೆ ಡೀಟೇಲ್ಸ್ ಅನ್ನು ಹೇಳುವಾಗ ಅವ್ರು ಹೇಳ್ತಾರೆ ಒಂದು ಗ್ಯಾಂಗ್ ಅಲ್ಲಿಗೆ ಬಂದಿತ್ತು ಧರ್ಮಸ್ಥಳಕ್ಕೆ, ಹೊರಗಡೆಯಿಂದ ಬಂದಿದ್ದು ಒಂದು ಗ್ಯಾಂಗು. ಅದು ಈ ತರದ ಇದೇ ತರದ ಅದು ಪೆಕ್ಯುಲಿಯರ್ ಮರ್ಡರ್. ಅದು ಏನು ತಗೊಳ್ಳಲ್ಲ, ಆದ್ರೆ ಹೋಗೋದು ಪೆಕ್ಯುಲಿಯರ್ ಮರ್ಡರ್. ಆ ತರ ಮರ್ಡರ್ ಯಾರು ಮಾಡಿಸೋದಿಲ್ಲ. ಅಂದ್ರೆ ವ್ಯವಸ್ಥಿತವಾಗಿ ಮಾಡಿಸೋರಿಗೆ 100 ದಾರಿಗಳಿರ್ತವೆ, ಆ ತರದಲ್ಲಿ ಮಾಡಿಸ್ತಾರೆ. ಇದು ತುಂಬಾ ವ್ಯವಸ್ಥಿತವಾಗಿರುವಂತ ಕೊಲೆ ಆಗಿತ್ತು. ಅದನ್ನ ಭೇದಿಸ್ಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದವರು ಫೈನಲಿ ಸಿಕ್ಕಾಕೊಂಡಾಗ, ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕೇಳಿದ ಪ್ರಕಾರ ನಂಜನಗೂಡು ಭಾಗದಲ್ಲೆಲ್ಲ ಒಂದ್ ಕಡೆ ಸಿಕ್ಕಾಕೊಂಡವರು ಆ ಗ್ಯಾಂಗಿನವರು ಇದು ಮಾಡಿದ್ದಾರೆ ಅನ್ನೋ ಅನುಮಾನದಿಂದ. ಅದು ಆರ್ಗ್ಯುಮೆಂಟ್ಗಳು ಏನೇ ಇರಲಿ, ಅವರ ಕುಟುಂಬದವರು ಮತ್ತೆ ಬಂದು SIT ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತೆ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಅದೇ ರೀತಿ ಸೌಜನ್ಯ ಪ್ರಕರಣದ್ದು ಆಗಬೇಕು. ಆವತ್ತು 2012 3 ಜನ ಬಂದು ನಮ್ಮನ್ನು ಮಾತಾಡಿಸಿದ್ರು, ಒಬ್ಬರೇ ಇರಲಿಲ್ಲ. ಸೌಜನ್ಯನ ಕಾರ್ನಲ್ಲಿ ಹಾಕೊಂಡು ಹೋಗಿರೋದೇ ನಾವು ಕಣ್ಣಾರೆ ನೋಡಿದ್ದೀವಿ ಅನ್ನೋದೊಂದು ಆಡಿಯೋ ಹೊರದಾಡ್ತಾ ಇದೆ. ಅವರು ಯಾವುದೋ ಒಂದು NGOದ ಹತ್ರ ಹೇಳದೆ, ಹೋರಾಟಗಾರರ ಹತ್ರ ಹೇಳದೆ ಬಂದು ಪೊಲೀಸರ ಮುಂದೆ ಹೇಳಬೇಕು. ಅಕಸ್ಮಾತ್ ಅವ್ರಿಗೇನೋ ಲೀಗಲ್ ಆಕ್ಸೆಸ್ ಇಲ್ಲ ಅಂದರೆ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಮಾಸ್ಕ್ ಹಾಕೊಂಡು ಬರ್ಬೋದಲ್ಲ, ಈಗ ಮಾಸ್ಕ್ ಹಾಕೊಂಡು ಬರ್ಬೋದು. ಅಲ್ಲ ಅಂದರೆ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಟ್ಟು ಅವರ ಹೇಳಿಕೆಯನ್ನು ದಾಖಲಿಸಿ ಅದರ ಬಗ್ಗೆ ಪ್ರಾಸೆಸ್ ಆಗುವಂತೆ ಮಾಡಬಲ್ಲಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವ್ರು ಬರಬೇಕು. ರುದ್ರಮುನಿಯವರು ಅಲ್ಲಿ ಸೌಜನ್ಯ ಮರ್ಡರ್ ಆಗಿದ್ದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಮೊನ್ನೆ ಮಾತಾಡಿದಾಗ ನಾನು ಕೇಳಿಸ್ಕೊಂಡೆ ಅದನ್ನು ನಿಮ್ಮ ಇದರಲ್ಲಿ ತೆರೆದ ಛತ್ರಿ ಅದು ನಾಟ್ ಎ ವೆಪನ್ ಅಂತ ಹೇಳಿದರು. ಅಂದರೆ ID ಕಾರ್ಡಿಂದ ಎಳ್ಕೊಂಡೋಗಿ ಕೊಲೆ ಮಾಡಲಾಗಿದೆ ಅಂತ. ಆಮೇಲೆ ಅವರು ಹೇಳ್ತಿದ್ದಾರೆ ಡಾಕ್ಟರ್ ರಶ್ಮಿನ ನಾನು ಮೀಟ್ ಮಾಡಿದಾಗ ಅವರು ಕೆಲವೊಂದು ಸತ್ಯಗಳನ್ನ ಹೇಳಿದರು. ನೆಗೆಚರ್ ಮಾರ್ಕಿಂದ ಕತ್ತಿ ಸಿಕ್ಕಿ ಕೊಲೆ ಮಾಡಲಾಗಿದೆ ಅಂತ. ಆದರೆ ರಿಯಲ್ ಫ್ಯಾಕ್ಟ್ ಏನು ಅಂತಂದರೆ ಅವರು ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ನಾನು ಯಾವುದೇ ರಶ್ಮಿನ ಮೀಟ್ ಮಾಡಿಲ್ಲ, ಅವ್ರ ಹತ್ರ ಏನೂ ಕೇಳಿಲ್ಲ ಅಂತ ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಇದೆ. ಈಗ ರೀಓಪನ್ ಮಾಡಿಸಿ ಕರೆಸಿ ರುದ್ರಮುನಿ ಅವ್ರನ್ನ ಇನ್ನೂ ಗಟ್ಟಿಯಾಗಿದ್ದಾರೆ. ಅವರು ಕಟಕಟೆಯಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಬೇಕು. ಯಾವ ವಿಚಾರ ಎಲ್ಲಿ ಯಾವ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಹೋಗುತ್ತಲ್ಲ ಅಂತ. ತಪ್ಪು ಮಾಹಿತಿ ಅಲ್ರಿ ನಾ ಹೇಳೋದು. ಸೌಜನ್ಯ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ? ಅದನ್ನು ನೀವು ಮಾಡೋಕ್ಕಾಗಲ್ಲ, ಕುಟುಂಬಸ್ಥರೇ ಮಾಡಬೇಕು. ನಿಮಗೇನು ಸಂಬಂಧ ಅಂತ ನ್ಯಾಯಾಲಯಗಳು ಕೇಳ್ತಾವಪ್ಪ. ಇನ್ವೆಸ್ಟಿಗೇಷನ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ? ಇಂತಿಂಥ ಹೊಸ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ. ಉದಾಹರಣೆಗೆ ಯಾರೋ ಹೆಣ್ಮಗಳು ನೋಡಿದಾಳಂತೆ, ಅವಳು ಬಿಕ್ಕಳಿಸ್ತಾ ಮಾತಾಡ್ದ, ಉಗ್ತಾ ಮಾತಾಡ್ದ ಅನ್ನುವ ಲೆವೆಲ್ಗೆ ಆ ಹೆಣ್ಣುಮಗಳ ಆಡಿಯೋ ಇದೆ. ಮಾತಾಡ್ತಾ ಇರುವಂಥವನೊಬ್ಬ ಉಗ್ತಾ ಇದ್ದ, ಅಂದರೆ ಬಿಕ್ಕಳಿಸ್ತಾ ಇದ್ದ ಅನ್ನುವ ಮಟ್ಟಿಗೆ ಆ ಹೇಳಿಕೆ ಇರುವಾಗ ಆಕೆಯ ಹೇಳಿಕೆಯನ್ನು ಹಾಕಿಕೊಂಡು ನೋಡಿ ಇಲ್ಲಿ ಹೊಸ ಸಾಕ್ಷ್ಯ ಇದೆ ಅಂತ ಇನ್ವೆಸ್ಟಿಗೇಷನ್ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ? ಮುಂದಿನ ದಿನಗಳಲ್ಲಿ ಅದು ನಡೆಯುತ್ತೆ. 13 ವರ್ಷ ಆಗಿದೆ ರೀ, ನನ್ನ ಹತ್ರ ಸಾಕ್ಷಿ ಇದೆ, ಇದೇ ಮೊಬೈಲ್ನಲ್ಲಿದೆ, ತೋರಿಸ್ತೀನಿ. ದೆಹಲಿ ಪೊಲೀಸರಿಗೆ ಈ ಸಾಕ್ಷಿಗಳನ್ನು ತೋರಿಸಿದಾಗ ದಂಗಾಗ್ಬಿಟ್ರಂತವ್ರು. ಕರ್ನಾಟಕದ ಪೊಲೀಸರಿಗೆ ಯಾಕೆ ತೋರಿಸ್ತಿಲ್ಲ ಅಂತ ನಾನು ಕೇಳೋದು. ಸಾಕ್ಷಿಗಳು ಕೆಲವೊಂದು ನಾಶ ಆಗಿ ಹೋಗಿದೆ. ಅಲ್ರಿ, ಒಂದು ನಿಮಿಷ. ಮತ್ತೆ ಇಲ್ಲಿ ಮೊಬೈಲಲ್ಲಿ ಇರೋದೇನು? ಅಲ್ಲಲ್ಲ, ಅದು ಮೊಬೈಲಲ್ಲಿ ಇರೋದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಅಲ್ಲ, ಸತ್ಯ ಅವರ ಇದ್ಯಾವುದು ಹೊಸ ಪ್ರತಿಭೆ ಆಲೋಚನೆ. ದಯವಿಟ್ಟು ಗೊತ್ತಿಲ್ಲ ಅನ್ನೋದನ್ನು ದಯವಿಟ್ಟು ಹೇಳಲ್ಲ ಸರ್. ಇಲ್ಲ, ಮತ್ತೊಮ್ಮೆ ಅದನ್ನ ಹೇಳೋದಿಲ್ಲ ನಾನು. ಸರ್, ಈಗ ಏನಾಗೋದು ಮೊಬೈಲ್ನಲ್ಲಿ ಇರೋದು ಏನು ಹಂಗಿದ್ರೆ
ಅಲ್ಲ, ಮೊಬೈಲಲ್ಲಿ ಅದನ್ನೇ ನಾನು ಹೇಳ್ತಿದ್ದೀನಲ್ಲ, ಈಗ ಮೊಬೈಲಲ್ಲಿ ಇಟ್ಕೊಂಡು ಅವ್ರು ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಸಂತೋಷ್ ರಾವ್ ಆಚೆಗೆ ಬಂದೇನೆ ಹೆಚ್ಚು ಕಡಿಮೆ 2-3-4 ವರ್ಷ ಆಯ್ತು. ಈಗ ಆಚೆಗೆ ಬಂದ ನಂತರವೂ ಕೂಡ ಇವತ್ತಿನವರೆಗೂ ಯಾಕೆ ವಾಪಸ್ ಅಪ್ಲೈ ಮಾಡಲಿಲ್ಲ? ಆಗಿದ್ರೆ ಯಾಕೆ ಇದನ್ನ ತಗೊಂಡೋಗಿ ಕೋರ್ಟ್ಗೆ ಹೋಗಲಿಲ್ಲ? ಯಾಕೆ ತಮ್ಮ ಹತ್ರ ಇರೋ ಸಾಕ್ಷ್ಯಗಳನ್ನ ಕೋರ್ಟಿಗೆ ಕೊಡ್ಲಿಕ್ಕೆ ಒಪ್ಕೊಳ್ತಿಲ್ಲ? SIT ರಚನೆ ಮಾಡಿ ನಾವು ಕೊಡ್ತೀವಿ ಅಂತ ಯಾಕೆ ಹೇಳಲಿಲ್ಲ? ಸೌಜನ್ಯ ನ್ಯಾಯ ಕೊಡಿಸೋದು ನಿಮ್ಮ ಉದ್ದೇಶನ? ಹೌದು, ಖಂಡಿತ. ನನ್ನ ಉದ್ದೇಶನೂ ಅದೇ. ಹೌದು. ಬನ್ನಿ, ಅವ್ರ ಮನೆಯವ್ರು ಕರ್ಕೊಂಡು ಕೋರ್ಟಿಗೆ ಹೋಗೋಣ. ನ್ಯಾಯಾಲಯದ ಖರ್ಚಷ್ಟು ನಮ್ಮದು. ಸರಿ ಸರ್, ಓಕೆ. ವಿಲ್ ಬ್ರಿಂಗ್ ದ ಬೆಸ್ಟ್ ಆಫ್ ಲಾಯರ್ಸ್. ಓಕೆ, ಹೋಗೋಣ ಅಲ್ಲಿಗೆ, ಸೌಜನ್ಯ ಅವ್ರ ಮನೆಗೆ ಹೋಗೋಣ. ಹಾಂ, ನಾವು ಬರ್ತೀವಿ. ಹೋಗಿ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಕೊಳ್ಳೋಣ. ಅವ್ರು ಸೈನ್ ಹಾಕ್ಕೊಡ್ಲಿ ಅದಕ್ಕೆ. ಕರ್ನಾಟಕದ ಅತ್ಯುತ್ತಮ ಲಾಯರ್ಗಳನ್ನು ಕರ್ಸೋಣ. ಸೌಜನ್ಯಾಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ರೀ. 1,000 ರೂಪಾಯಿ ದುಡ್ಡು ಹಾಕಿದ್ರೆ ಲಕ್ಷಗಟ್ಟಲೆ ದುಡ್ಡು ಆಗುತ್ತೆ, ಲಾಯರ್ ಫೀಸ್ ಆಗುತ್ತೆ. ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ, ಉಚಿತವಾಗಿ ಕೆಲಸ ಮಾಡ್ತೀವಿ ಅಂತ ಬರುವಂಥ ಲಾಯರ್ಗಳು ಕೂಡ ಇದ್ದಾರೆ. ವಿಲ್ ಬ್ರಿಂಗ್ ದೆಮ್. ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋಣ, ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ. ಅದರಲ್ಲಿ ಪಟ್ಟಿ ಕೊಡ್ಬೇಕು ನಾವು. ಕೋರ್ಟ್ ಕನ್ವಿನ್ಸ್ ಮಾಡ್ಬೇಕಂದ್ರೆ ಇಂತಿಂಥ ಹೊಸ ಅಂಶಗಳು ತನಿಖೆಯಲ್ಲಿ ಕಂಡು ಬರದ ಇಂತಿಂಥ ಹೊಸ ಅಂಶಗಳು ನಮ್ಮಲ್ಲಿ ಇದ್ದಾವೆ ಅಂತ. ಯಾವ ಪಟ್ಟಿ ಕೊಡೋದು? ಮಟ್ಟನವ್ರ ಮೊಬೈಲಲ್ಲಿ ಇದೆ ಆ ಪಟ್ಟಿ. ಆದರೆ ಈಗಲೂ ಹೇಳ್ತೀನಿ, ಮತ್ತೊಮ್ಮೆ ವಿಚಾರಣೆ ನಡೀಲಿ. ಸೌಜನ್ಯ ಕೇಸ್ ವಾಪಸ್ ಚರ್ಚೆ ನಡೀಲಿ. ಎಲ್ಲ ವಿಚಾರಣೆಗಳು ನಾನು ಓಪನ್ ಇದ್ದೀನಿ. ಅಕಸ್ಮಾತ್ ಇದನ್ನ ಧರ್ಮಸ್ಥಳದವರೇ ಯಾರಾದರೂ ಮಾಡಿದ್ರೆ, ವೀರೇಂದ್ರ ಹೆಗಡೆ ಅವರ ಆದಿಯಾಗಿ ಯಾರಾದರೂ ಮಾಡಿದ್ರೆ ಕಟಕಟೆಗೆ ನಿಲ್ಲಿಸಬೇಕು. ನಾನು ಹೇಳ್ತೀನಲ್ಲಪ್ಪ, ಇನ್ನೇನು ಹೇಳಬೇಕು? ಆದರೆ ಅವ್ರ ತಾಯಿ ಇಲ್ಲ, ನಾನು ಕೋರ್ಟಿಗೆ ಬರಲ್ಲ, ನಾನು ಜನತಾ ನ್ಯಾಯಾಲಯದ ಮುಂದೆ ನಿಂತ್ಕೊಂಡಿರ್ತೀನಿ ಅಂತಂದು ಜನಾರ್ದನನ್ನ ಅವರು ಭಡಕಾಯಿಸುವಂತ ಪ್ರಯತ್ನ ಮಾಡ್ತಿದ್ರೆ, ಕಲ್ಲು ಹೊಡಿರಿ, ಬುಲ್ಡೋಸರ್ ತಗೊಂಬನ್ನಿ, ಬೆಂಕಿ ಹಚ್ಚಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ರೆ, ಇಸ್ ಇಟ್ ಅಕ್ಸೆಪ್ಟಬಲ್? ಅದೇ ಧರ್ಮಸ್ಥಳ ಅನ್ನೋ ಒಂದು ನಗರದಲ್ಲಿ ವೇದವಳ್ಳಿ ಪ್ರಕರಣ 1979 ನಡೀತದೆ. ಬೆಂಕಿ ಹಚ್ಚಿ ಕೊಲೆ. ಅದು SM ಅವ್ರದ್ದೇದಂತ ಸಂಸ್ಥೆಯಲ್ಲಿ ಒಬ್ಬ ಅಧ್ಯಾಪಕ ಕೆಲಸ ಮಾಡ್ತಿರ್ತಾರೆ, ವೇದವಳ್ಳಿ ಅನ್ನೋರು. ಅವ್ರು ವೇದವಳ್ಳಿ ಅವ್ರ ಪರವಾಗಿ ಅವ್ರ ಪತಿ ಅವ್ರು ಏನು ಮಾಡ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕೇಸ್ ಹೆಂಗೆ ಮುಚ್ಚಾಕ್ತೀರಾ ಸರ್? ವೇದವಲ್ಲಿ ಬೆಂಕಿ ಹಚ್ಕೊಂಡ ಸ್ಥಿತಿಯಲ್ಲಿ ಬಾತ್ರೂಮ್ನಲ್ಲಿ ಸಿಕ್ಕಾಗ ಮನೆ ಒಳಗಡೆಯಿಂದ ಬಾಗಿಲು ಹಾಕ್ಕೊಂಡಿದ್ರು ಅಂತ ಕೇಸ್ನಲ್ಲಿದೆಯಾ, ಅಥವಾ ಹೊರಗಡೆಯಿಂದ ಬಾಗಿಲು ಹಾಕಲಾಗಿತ್ತು ಅಂತ ಕೇಸ್ನಲ್ಲಿದೆಯಾ? ಸರ್, ಅದ್ರ ಒಟ್ಟಲ್ಲಿ ಬೆಂಕಿ ಹಚ್ಚಿದ ಕೇಸ್ ಇತ್ತು. ಅಣ್ಣ ಒಂದು ಮತ್ತೆ ಗೊತ್ತಿಲ್ಲ ಅನ್ಬೇಡಿ. ಹಾಂ, ನಾ ಹೇಳಿದ್ದು ಆ ಪ್ರಕರಣದಲ್ಲಿ ಅನುಮಾನಾಸ್ಪದ ಸಾವೇತಾನೆ ಸರ್ ಅದು. ಅಯ್ಯೋ, ಅವ್ರು ಕೇಳ್ತಿರೋ ಪ್ರಶ್ನೆ ಏನು? ಒಳಗಡೆಯಿಂದ ಬಾಗಿಲು ಹಾಕ್ಲಾಗಿತ್ತೋ ಹೊರಗಡೆಯಿಂದ ಹಾಕ್ಲಾಗಿತ್ತೋ? ಹೊರಗಡೆಯಿಂದ ಬಾಗಿಲು ಹಾಕಿದ್ರೆ ಹಚ್ಚಿದ್ದಾರೆ, ಒಳಗಡೆಯಿಂದ ಬಾಗಿಲು ಹಾಕೊಂಡಿದ್ದಾರೆ ಹಚ್ಕೊಂಡಿದ್ದಾರೆ, ಎರಡು ಬೇರೆ ಅರ್ಥಪ್ಪ. ಅಲ್ಲ, ಮೇಲ್ನೋಟಕ್ಕಾದ್ರೂ ಹಂಗಾಗುತ್ತೆ. ನೀವು ತಿಳ್ಕೊಂಡಿರೋ ಪ್ರಕಾರ ಒಳಗಡೆಯಿಂದ ಬಾಗಿಲು ಹಾಕಿತ್ತು, ಹೊರಗಡೆಯಿಂದ ಬಾಗಿಲು ಹಾಕಿತ್ತು ಸರ್. ಅದು ಹೊರಗಡೆಯಿಂದ ಬಾಗಿಲು ಹಾಕಿದ್ದಾರೋ ಹೊರಗಡೆಯಿಂದ ಅದು ಬೇಡ ಸರ್. ಒಟ್ಟಲ್ಲಿ ಅದು ಬೇಡ. ಅನುಮಾನಾಸ್ಪದ ಸಾವಲ್ಲ. ಒಂದು ನಿಮಿಷ, ಬೇಡ ಅಂದ್ರೆ ಹೆಂಗೆ? ಅದು ಬೇಡ ಇದು ಬೇಡ, ಯಾವ್ದು ಬೇಕು ಯಾವ್ದು ಬೇಡ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ? ಯಾವ್ದು ಬೇಕು ಪೀಸ್ನ ಎಲ್ಲೋ ನೋಡ್ದಂಗದಲ್ಲ, ಯಾವ್ದು ಬೇಡ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ? ನನಗದು ಬೇಕಪ್ಪ. ನಾನೊಬ್ಬ ಕ್ರೈಮ್ ರಿಪೋರ್ಟ್ರು. ನಾನು ಫಸ್ಟ್ ನೋಡೋದು ಆತ್ಮಹತ್ಯೆನಾ ಕೊಲೆನಾ ಅಂತ ಡಿಸೈಡ್ ಆಗಬೇಕಿದ್ರೆ ಮನೆ ಬಾಗಿಲು ಒಳಗಡೆಯಿಂದ ಹಾಕೊಂಡಿತ್ತ ಹೊರಗಡೆಯಿಂದ ಹಾಕೊಂಡಿತ್ತ. ದಟ್ ಈಸ್ ದ ಫಸ್ಟ್ ಹಿಂಟ್, ಮೊದಲನೇ ಹಿಂಟ್ ಅದು. ಅದನ್ನು ಕೇಳ್ತಾ ಇದ್ದೀನಿ. ಅದು ಬೇಡ ಅಂದರೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ಸರ್ಕಾರದ ಜವಾಬ್ದಾರಿನ, ನ್ಯಾಯಾಲಯದ ಜವಾಬ್ದಾರಿನ, ಸಮಾಜದ ಜವಾಬ್ದಾರಿನ? ಅಫ್ಕೋರ್ಸ್ ಸಮಾಜದ ಜವಾಬ್ದಾರಿ. ನನಗೆ ಭಾಳ ಬೇಸರ ಇದೆ ಅಜಿತ್. ಏನು ಅಂತಂದರೆ, ಯಾವುದೋ ಒಂದು ವಿಡಿಯೋ ನೋಡಿ ನಾವು ಇದನ್ನು ನಂಬ್ಕೊಂಡು ಕೂತಿದ್ದೀವಲ್ಲ. ಮನೆಯಲ್ಲಿ ತಾಯಂದ್ರು ನಂಬಿಟ್ಟಿದ್ದಾರೆ, ಮನೆಯಲ್ಲಿ ಹಿರಿಯರು ನಂಬಿಟ್ಟಿದ್ದಾರೆ, ಅಯ್ಯೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ಏನೋ ಅಂತ. ಆ್ಯಂಡ್ ಯು ನೋ ದ ರೀಸನ್? ದೊಡ್ಡವರು, ದೊಡ್ಡ ಪ್ರಭಾವಿಗಳು ಏನು ಬೇಕಿದ್ರೂ ಮಾಡ್ಬೋದು. ಈ ಪ್ರಭಾವಿಗಳು ಅನ್ನೋಂತ ಅವ್ರು ಹೇಳಿದ್ರಲ್ಲ, ಈಗ ಪ್ರಭಾವಿಗಳು ಕೇಸ್ ಮುಚ್ಚಾಕ್ಬಿಟ್ರು, ಪ್ರಭಾವಿಗಳು ಪೊಲೀಸರ ಮೇಲೆ ಪ್ರಭಾವ ಮಾಡಿಬಿಟ್ರು, ಎಲ್ಲರ ಮೇಲೂ ಪ್ರಭಾವ ಮಾಡಿಬಿಟ್ರು ಅವರು ಎನ್ನುವಂತ ಈ ತಲೆಯೊಳಗೆ ತುಂಬಿಕೊಂಡಿದ್ದೀವಲ್ಲ. ತಾಯಂದ್ರನ್ನ ಬಿಡ್ರಿ, ಇದನ್ನು ಕೇಳ್ಕೊಂಡು ನಂಬಿಟ್ರು. ತರುಣರು ಬಹಳ ಜನ ಇದ್ರಲ್ಲ, ಒಂದು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದ್ರೆ, ಈಗ ನೀವು ಹೇಳದಂತೆ ಸೆನ್ಸ್ ಅಂದ್ರೆ ಎಷ್ಟಾಗುತ್ತೆ ಅನ್ನುವಂಥ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಎಷ್ಟು ಸುಳ್ಳು ಹೇಳ್ತಾರೆ ಪುಂಖಾನುಪುಂಖವಾಗಿ ಏನು ಗೊತ್ತಾಗ್ತಿತ್ತು. ನಾನು ಸುಮ್ಮನೆ ಹೇಳೋದು ನಿಮಗೆ, ಸುಳ್ಳುಗಳನ್ನು ಹೆಂಗೆ ಹೇಳಿದ್ರು ಅಂತಂದ್ರೆ, ಈ ಸುಳ್ಳು ಬರ್ಸ್ಟ್ ಆದ ತಕ್ಷಣ ಹೊಸ ಸುಳ್ಳು ತಗೊಂಡು ಬರೋದು, 3 ತಿಂಗಳಿಗೆ ಒಂದು ಹೊಸ ಸುಳ್ಳು. ಈಗ ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟು ದಿನಗಳಿಂದ ಟ್ರೈನ್ ಮಾಡಿದಾರೋ ಗೊತ್ತಿಲ್ಲ. ಆ ಮಾಸ್ಕ್ ಮ್ಯಾನ್ ಸ್ವಲ್ಪ ಹೆದರ್ಕೊಳ್ತಾ ಇರುವಾಗ ಇನ್ನೊಂದು ಅನನ್ಯ ಭಟ್ನ ಸ್ಟೋರಿನ ಕ್ರಿಯೇಟ್ ಮಾಡಿದ್ರು. ಅನನ್ಯ ಭಟ್ ಸ್ಟೋರಿ ಮಾತ್ರ ಅದು ಎಷ್ಟು ಕರಳಕ್ಕೆ ಕಿವುಚುವಂತೆ ಇತ್ತು ಅಂದ್ರೆ, ನನಗೆ ಆ ತಾಯಿಯ ಕಣ್ಣೀರು ನೋಡಿ, ಅಂದ್ರೆ ತಾಯಿ ಸುಜಾತ ಅವ್ರ ಕಣ್ಣೀರು ನೋಡಿ ಕರಳಿ ಕೈ ಹಾಕ್ದಂಗಿತ್ರಿ ಅದು. ಅಂದ್ರೆ ಅವರು ಬಂದು ಇದಕ್ಕೆ SP ಆಫೀಸಿಗೆ ನಮಸ್ಕಾರ ಮಾಡಿ. ಅಜಿತ್ ನಾನು ಒಂದೇ ಮಾತಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ, ಈವನ್ ಮೀಡಿಯಾ 13 ಹೊಂಡಗಳಲ್ಲಿ ಒಂದು ಹೆಣ್ಮಗಳದೇನಾದ್ರೂ ಬಾಡಿ ಸಿಕ್ಬಿಟ್ಟಿದ್ರೆ, ಅವಳ ಅಸ್ಥಿ ಸಿಕ್ಬಿಟ್ಟಿದ್ರೆ, ಈ ಅನನ್ಯ ಭಟ್ ಮರ್ಡರ್ ನಿಜ ಆಗ್ಬಿಡ್ತಿತ್ರಿ. ಇಲ್ಲದೆ ಇರುವ ಒಂದು ಹೆಣ್ಣು ಮಗಳ ಮರ್ಡರ್ ನಿಜ ಆಗ್ಬಿಡ್ತಿತ್ತು. ಸಮಾಜವನ್ನು ಈಗ ಜಾಗೃತಿ ಮಾಡಲಿಲ್ಲ ಅಂತಂದ್ರೆ, ಶಬರಿಮಲೆಗೆ ಹಿಂಗೆ ಮಾಡಿದ್ರು, ಶನಿ ಶಿಂಗ್ನಾಪುರಕ್ಕೆ ಹಿಂಗೆ ಮಾಡಿದ್ರು, ನಮ್ಮ ಇಡಗುಂಜಿ ಮೇಲೆ ಹಿಂಗೆ ಮಾಡಿದ್ರು ಅಜಿತ್.
ಗೋಕರ್ಣ ಕ್ಷೇತ್ರವನ್ನು ಹೀಗೆ ಮಾಡಿದ್ರು, ಸರ್ಕಾರ ಕಸಿದುಕೊಳ್ತದನ್ನು ವಾಪಸ್ಸು. ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ನಾಳೆ ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿ ದೇವಸ್ಥಾನವನ್ನು ಹಿಂಗೆ ಕಸಿಯೋದು. ದೇವಸ್ಥಾನವನ್ನ ಸರ್ಕಾರಕ್ಕೆ ತಗೊಳ್ಳಿ, ದಟ್ಸ್ ಅ ಪಾರ್ಟ್. ಅದ್ರ ಸೆಕೆಂಡ್ ಪಾರ್ಟ್ ಏನ್ ಗೊತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ತಗೊಳ್ಳೋಕ್ಕಿಂತ ಮುಂಚೆ ದೇವಸ್ಥಾನಗಳಲ್ಲಿ ಅನಾಚಾರ ನಡೆಯುತ್ತೆ, ಧರ್ಮದರ್ಶಿಗಳು ಅಂದ್ರೆ ಕೆಟ್ಟವರು, ಪೂಜಾರಿಗಳು ಅಂದ್ರೆ ಹೊಲಸು, ಹಿಂಗೆಲ್ಲ ಹೇಳಿ ತುಂಬಿ ತುಂಬಿ ನೀವು ಮಾಡೋದಿದೆಯಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಒಬ್ರು ಬರೋದು ಕಡಿಮೆ ಆಗಲಿಲ್ಲ, ಜಾಸ್ತಿ ಆಗಿದ್ದಾರೆ. ಆದರೆ ಮುಂದಿನ ಪೀಳಿಗೆ, ತರುಣ ಪೀಳಿಗೆ ಬಂದು ಕೂತಿದೆಯಲ್ಲ, ಇವ್ರು ಬರುವಾಗ ಯೋಚನೆ ಮಾಡ್ತಾರೆ ಅಜಿತ್. ಆ ಪರಿಯ ಮಾನಸಿಕ ಸ್ಥಿತಿಯನ್ನು ತುಂಬಿ ಯಾವುದನ್ನ ಬ್ರಿಟಿಷರು ಮಾಡ್ಲಿಕ್ಕಾಗ್ಲಿಲ್ವೋ, ಯಾವುದನ್ನ 1000 ವರ್ಷಗಳ ಕಾಲದ ಇಸ್ಲಾಮಿಕ್ ಆಕ್ರಮಣವೂ ಮಾಡ್ಲಿಕ್ಕಾಗ್ಲಿಲ್ವೋ, ಕೂತಿರುವ ಕೆಲವು ಯೂಟ್ಯೂಬರ್ಗಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಸುಮ್ಮನಿರ್ಲಿಕ್ಕೆ ಸಾಧ್ಯವಾಗುತ್ತಾ? ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗನ್ಸುತ್ತೆ. ನಾವೆಲ್ಲರೂ ಇದರಲ್ಲಿ ಸೈನಿಕರಾಗಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ಮೋಕ್ಷ ಚಿನ್ಮಯ್ ಅಂತ, ನಾನು ಜರ್ನಲಿಸಮ್ ಸ್ಟೂಡೆಂಟು. ಆ ಯೂಟ್ಯೂಬರ್ಸ್ ಗುಂಪಿಗೆ ಈ ಧರ್ಮಸ್ಥಳ ಜಾಗನೇ ಬೇಕಾಗಿರಲಿಲ್ಲ ಅಥವಾ ಸೌಜನ್ಯ ಕೇಸೇ ಬೇಕಾಗಿರಲಿಲ್ಲ ನಮ್ಮ ಹಿಂದೂ ಧರ್ಮನ ಹಾಳು ಮಾಡೋಕ್ಕೆ ಅಥವಾ ಷಡ್ಯಂತ್ರ ಮಾಡ್ಕೊಂಡು ನಾಶ ಮಾಡೋಕ್ಕೆ ಅಲ್ವಾ. ಇನ್ನು ಹಲವಾರು ಕೇಸ್ಗಳಿತ್ತು, ಹಲವಾರು ಜಾಗಗಳಿತ್ತು, ಅವರು ಈ ಥರ ಪ್ಲ್ಯಾನ್ ಮಾಡಿ ಮಾಡಲೇಬೇಕಂತ. ಎಲ್ಲ ಬಿಟ್ಟು ಧರ್ಮಸ್ಥಳನೇ ಯಾಕೆ ಹಿಡ್ಕೊತಾರ್ರಿ ಅಂತ ನಿಮ್ಮ ಕ್ವಶನ್. ಅಬ್ಸಲ್ಯೂಟ್ಲಿ. ನಾನು ಸ್ವಲ್ಪ ಮಟ್ಟಿಗೆ ಅಂದರೆ ಅವರ ಟೋನ್ ಒಂದು ನಿಮಿಷ, ನೀವು ಹೇಳ್ತಾ ಇರೋದು ಒಂದು ಆಗಿದೆ ಅಲ್ಲಿ. ಹೌದು, ಏನೋ ಒಂದು ಆಗಿದೆ. ಸುಮ್ಮನೆ ಯಾಕೆ ಧರ್ಮಸ್ಥಳ ಟಾರ್ಗೆಟ್ ಆಗುತ್ತೆ? ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇದೆ. ಹೌದೌದು. ಒಂದು, ಧರ್ಮಸ್ಥಳ ಏನೋ ತಪ್ಪು ಮಾಡಿದೆ, ಅದಕ್ಕೆ ಇವರೆಲ್ಲರೂ ಬಂದ್ಬಿಟ್ಟಿದ್ದಾರೆ, ಧರ್ಮಸ್ಥಳದ ಕಾವಲು ಪಡೆ ಇದ್ದಂತೆ. ಅಥವಾ ಎರಡನೇದು, ಇವರಿಗೆ ಎಲ್ಲ ಬಿಟ್ಟು ಧರ್ಮಸ್ಥಳ ಯಾಕೆ ಬೇಕು ಇಲ್ಲದೆ ಹೋಗಿದ್ರೆ ಅಂತ ಪ್ರಶ್ನೆ. ನಾನು ಧರ್ಮಸ್ಥಳ ಯಾಕೆ ಬೇಕು ಅನ್ನೋದಕ್ಕೊಂದು ಸೂಕ್ಷ್ಮವಾದ ಕಾರಣ ಕೊಟ್ಟಿದ್ದೆ. ಧರ್ಮಸ್ಥಳ ಇವತ್ತು ಪ್ಯಾರಲಲ್ ಗವರ್ಮೆಂಟ್ ರನ್ ಮಾಡ್ತಿದೆ. ಈ ರಾಜ್ಯದ 65 ಲಕ್ಷ ಮನೆಗಳಿಗೆ ಧರ್ಮಸ್ಥಳ ರೀಚ್ ಆಗಿದೆ. ಇಟ್ ಈಸ್ ನಾಟ್ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯ ದೃಷ್ಟಿಯಿಂದ ನಾಟ್ ಅ ಗುಡ್ ಥಿಂಗ್. ಅದು ಏನ್ ಬೇಕಿದ್ರೂ ಆಗ್ಬೋದು. ಅವರ ಮಾತು ಒಂದು ವಿಪ್ ಆಗಿ ಜಾರಿ ಆಗೋಕೆ ಶುರು ಆಗ್ಬಿಟ್ರೆ ಬಹಳ ಕಷ್ಟಕರವಾದ ಸಂಗತಿ ಅಂತ ಅವ್ರಿಗೂ ಗೊತ್ತಿದೆ. ಸೊ ಇದೊಂದು ಬಹಳ ವಿಚಿತ್ರವಾಗಿರುವಂತ ಸಂಗತಿ. ಯಾವತ್ತಾದ್ರೂ ಈ ನಾಡಿನಲ್ಲಿ ಹಿಂದೂ ಧರ್ಮೀಯರ ಮೇಲೆ ಆಕ್ರಮಣ ನಡೆದಾಗ, ಹಿಂದುತ್ವದ ಮೇಲೆ ಆಕ್ರಮಣ ಮಾಡಿದಾಗ 4 ಆಸ್ಪೆಕ್ಟ್ಗಳನ್ನು ನಾನು ಗುರುತಿಸ್ತೀನಿ. ಮೊದಲನೇದು, ಜಿಹಾದಿಸ್ಟ್ಗಳು ಇರ್ತಾರೆ, ಮುಸ್ಲಿಮರು ಇರ್ತಾರೆ, ಅದ್ರ ಹಿಂದೆ ಏನಾದ್ರೂ ಮಾಡ್ತಿರ್ತಾರೆ ಹಿಂದುತ್ವದ ಮೇಲೆ ಆಘಾತ ಆದಾಗ. ಎರಡನೇದು, ಇವ್ಯಾಂಜಲಿಸ್ಟ್ಗಳು ಇರ್ತಾರೆ, ಕ್ರಿಶ್ಚಿಯನ್ಗಳು ಬಂದು ಅಲ್ಲಿ ನಿಂತ್ಕೊಂಡಿರ್ತಾರೆ, ಹೇಗಾದ್ರೂ ನಾಶ ಮಾಡಬೇಕು ಇದನ್ನ. ಬಿಕಾಸ್ ಎಲ್ಲಿವರೆಗೂ ಒಂದು ಈ ತರದ ಸಂಸ್ಥೆ ಗಟ್ಟಿಯಾಗಿರುತ್ತೋ, ಅದನ್ನು ನಂಬಿಕೊಂಡು ನಡೆಯುವಂತ ಜನ ಇರ್ತಾರೋ, ಅದರಿಂದ ಕಸಿದ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಈಗಲೂ ದಕ್ಷಿಣ ಕನ್ನಡದ ಭಾಗದಲ್ಲಿ ಮಂಜುನಾಥನಿಗೆ ಹೇಳಿಬಿಟ್ಟಿದ್ದೀವಿ ಅಂದ್ರೆ ಮುಗೀತು, ಇನ್ಯಾರು ಮಾತನಾಡುವಂತಿಲ್ಲ. ಅಲ್ಲಿ ಏನು ಯಾರು ಉಲ್ಟಾ ಮಾತಾಡೋದಿಲ್ಲ, ಯಾರಾದ್ರೂ ಆ ಭಾಗದಿಂದ ಬಂದವರಿಗೆ ಗೊತ್ತಿರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ಇವ್ಯಾಂಜಲಿಸ್ಟ್ಗಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಇನ್ನು ಮೂರನೇದು, ಲೆಫ್ಟಿಸ್ಟ್ ಲಿಬರಲ್ಗಳು ಯಾವತ್ತೂ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಅವ್ರಿಗೆ ಹೇಗಾದ್ರೂ ಮಾಡಿ ಧರ್ಮ ಮತ್ತು ಸಂಸ್ಕೃತಿ ನಾಶ ಮಾಡಬೇಕು ಅಂತ. ಮತ್ತು ಆಗಾಗ ಈ 3 ಜನರ ಮುಖವಾಡವನ್ನು ಧರಿಸೋದು ಕಾಂಗ್ರೆಸ್. ಈ 4 ಜನರಿಗೆ ಪ್ರಾಬ್ಲಮ್ ಇದೆ. ಈ ಕೇಸ್ನ 4 ಜನ ಇದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ಕಾಂಗ್ರೆಸ್ನವ್ರ ಧರ್ಮಸ್ಥಳದ ಪರವಾಗಿ ಮಾತಾಡಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಮುಸ್ಲಿಂ ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಇದ್ರ ಹಿಂದೆ ಸಮೀರ್ ಯಾಕೆ ಬಂದ, ಸಮೀರಿನ ಜೊತೆ ನಜ್ಮಾ ಯಾಕೆ ನಿಂತ್ಕೊಂಡಿದ್ಲು, SDPI ಯಾಕೆ ಬಂತು, ಹೇಗೊಂದು ಇಡೀ ಕೊಟೇರಿ ಇದರಿಂದ ಕೆಲಸ ಮಾಡ್ತಿದೆ, ಸಮೀರ್ನ ವಿಡಿಯೋಕ್ಕೆ ಬಾಟ್ಸ್ಗಳು ಎಲ್ಲಿಂದ ಬರಲಾಯ್ತು, ಎಲ್ಲಿಂದ ಪರ್ಚೇಸ್ ಮಾಡಲಾಯ್ತು, ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಟ್ಯಾಕ್ಟಿಕ್ಸ್. ಎರಡನೇದು, ಈ ಒಟ್ಟಾರೆ ಪ್ರಕರಣದಲ್ಲಿ ಒಡನಾಡಿಯ ಸ್ಟ್ಯಾನ್ಲಿಯ ಪಾತ್ರ ಏನು? 2023ರಲ್ಲಿ ಒಡನಾಡಿಯ ಸ್ಟ್ಯಾನ್ಲಿ ಮನೆ ಮನೆಗೂ ಹೋಗಿ, ಧರ್ಮಸ್ಥಳದ ಮನೆ ಮನೆಗಳಲ್ಲೂ ಒಂದು ರೇಪ್ ಕೇಸ್ ಅನ್ನು ಹಿಡ್ಕೊಂಡು ಇಷ್ಟು ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನ ಮಾಡಿದ್ಯಾಕೆ? ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತಂದ್ರೆ ಚಿತ್ರದುರ್ಗದಲ್ಲಿ ಒಡನಾಡಿಯ ಸ್ಟ್ಯಾನ್ಲಿ ಯಾಕಿಲ್ಲ? ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತಂದ್ರೆ ಎಲ್ಲೋ ಒಂದು ಮಾಸ್ಕ್ ನಲ್ಲಿ ಅತ್ಯಾಚಾರ ಆದಾಗ ಒಡನಾಡಿಯ ಸ್ಟ್ಯಾನ್ಲಿ ಯಾಕಿಲ್ಲ? ಯಾಕೆ ಅಲ್ಲಿ ಮಾತ್ರ ಇದ್ದಾರೆ? ಅದು ಚಿಕ್ಕ ಮಕ್ಕಳಿಗೆ ಅತ್ಯಾಚಾರವಾದಾಗಲೆಲ್ಲ ಇಲ್ಲದ ಸ್ಟ್ಯಾನ್ಲಿ ಯಾಕೆ ಅಲ್ಲಿಗೆ ಬಂದ್ರು? ಆನಂತರ ಬಿಜೆಪಿಯವರೊಬ್ಬರು ಆರೋಪ ಮಾಡಿದ್ರು ಸೆಂಥಿಲ್ ಬಂದ್ರು ಅಂತ. ಯಾಕೆ ಸೆಂಥಿಲ್ನ ಆಗಮನ ಆಯಿತು? ಫೈನ್, ಈ 2 ಆಯ್ತು. ಇನ್ನು ಮೂರನೇದು, ಲೆಫ್ಟಿಸ್ಟ್ ಲಿಬರಲ್ಗಳು ಯಾರಿದ್ದಾರೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು. ಮತ್ತು ಇವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಕಾಂಗ್ರೆಸ್ನ ಅತ್ಯಂತ ಪ್ರಮುಖವಾದ ಭಾಗಗಳ ಸುತ್ತಲೂ ಕೂತ್ಕೊಂಡಿದ್ದಾರೆ. SIT ರಚನೆ ಮಾಡದೆ ಧರ್ಮಸ್ಥಳದಲ್ಲಿ ಹಂಗೇನಿಲ್ಲ ರೀ ಅಂದು ಬಿಟ್ಟಿದ್ರೆ ಖಂಡಿತವಾಗಿಯೂ ಹಂಗೆ ಉಳ್ಕೋತಿತ್ತು. ನಾನು SIT ರಚನೆ ಆದಾಗ, SIT ರಚನೆ ಕೆಲಸ ಮಾಡ್ತಿರುವಾಗ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳಿದ್ದೀನಿ. SIT ರಚನೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ವಾಟ್ ವಾಸ್ ದ ಇಂಟೆನ್ಷನ್?
ಇಂಟೆನ್ಷನ್ ನನ್ ಯಾಕೆ ಕೆಟ್ಟದ್ದು ಅಂತ ಅನ್ಸುತ್ತೆ ಅಂತಂದ್ರೆ 13 ಮಾಡಿ ಇನ್ನು ಕಪಾಳಕ್ಕೆ ಹೊಡಿತೀವಿ ಯಾರಾದ್ರೂ ಮತ್ತೆ ಮುಂದಕ್ಕೆ ಮಾಡಿ ಅಂತ ಕೇಳಿದ್ರೆ ಅಂತ ಹೇಳಿದಿದ್ರೆ ಐ ವುಡ್ ಹ್ಯಾವ್ ಅಪ್ರಿಸಿಯೇಟೆಡ್ ಹಿಸ್ ಇಂಟೆನ್ಷನ್. ಅಂದ್ರೆ ಇವರು ವ್ಯವಸ್ಥಿತವಾದ ಪ್ರಯತ್ನ ಮಾಡ್ತಿದ್ದಾರೆ. ಆ ವ್ಯವಸ್ಥಿತವಾದ ಪ್ರಯತ್ನಕ್ಕೆ ಇದೊಂದು ದೊಡ್ಡ ಜಾಗ. ಧರ್ಮಸ್ಥಳವೇ ತನ್ನ ಸ್ವರೂಪವನ್ನ ಕಳ್ಕೊಂಡ್ರೆ ಹಿಂದೂಗಳ ಆಸ್ಥೆಯ ಭಾಗ ಹೋಗ್ಬಿಡುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಸರ್, ನಾನು ಪ್ರೀತಮ್ ಅಂತ ಕಾಮರ್ಸ್ ಸ್ಟೂಡೆಂಟು. ನೀವು ಆಗಲೇ ಒಂದು ಅದೇ ಡಿಸ್ಕಷನ್ ಆಗುವಾಗ ನಿಮ್ದು ಅದೇ ಸರ್ದು ನೀವು ಹೇಳಿದ್ರಿ ಲೈಕ್ 3 ಜನದಿಂದ ಇನ್ನೂ 30 ಜನ ಇದ್ದಾರೆ ಅಂತ. ಅದರಲ್ಲಿ ಯಾರು ಒಬ್ರು ನಿಮಗೆ ಗೊತ್ತಿದ್ರು ಈ ಮೀಡಿಯಾ ಮುಖಾಂತರ ಒಬ್ರು ನಾನು ಹೇಳಿದ್ನಲ್ಲಪ್ಪ ಹೆಸರುಗಳನ್ನ. ಯಾರು? ನಾನು ಸ್ಟ್ಯಾನ್ಲಿ ಹೆಸರು ಹೇಳಿದೆ. ಸೆಂಥಿಲ್ ಅಂತ ಬಿಜೆಪಿಯ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಆ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಮತ್ತು ಸಿಎಂ ಆಫೀಸಲ್ಲಿ ಇರುವಂತ ಕೆಲವರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವ್ರು ಹೆಂಗೆ ಇನ್ವಾಲ್ವ್ ಆಗ್ತಾರೆ? ಸಿಎಂಗೆ ತುಂಬಾ ಆಪ್ತರಾಗಿರುವಂತ ಕೆಲವರು ಇನ್ವಾಲ್ವ್ ಆಗ್ತಾರೆ. ಯಾಕೆ, ಹೇಗೆ? ನಾನು ಹೇಳಿದ್ನಲ್ಲ, ಹೆಸರುಗಳನ್ನು ಹೇಳ್ತಿದ್ದೀನಲ್ಲ. ಸರ್, ಈಗ ನನ್ನ ಹೆಸರು ರಂಗಸ್ವಾಮಿ ಕೆ ಅಂತ ಹೇಳ್ಬಿಟ್ಟು ಉಜಿರೆ SDM ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿ. ಸರ್ಕಾರಕ್ಕೆ ಗೊಂದಲ ಇದೆ. ಇಂದಿನ ದಿನ ಮುಖ್ಯಮಂತ್ರಿಗಳು SIT ರಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದವರು ಸಡನ್ ಆಗಿ ನೆಕ್ಸ್ಟ್ ಡೇ SIT ರಚನೆ ಮಾಡ್ತಾರೆ. ಹಾಗಂತ ಒಂದು ಯಾವುದೇ ಒಂದು ಆಧಾರ, ಒಂದೇ ಒಂದು ಪುಟದಲ್ಲಿ ಬರೆಯುವಷ್ಟು, ಒಂದೇ ಒಂದು ಬಸ್ ಟಿಕೆಟ್ ಅಲ್ಲಿ ಬರೆಯುವಷ್ಟು ಆಧಾರ ಇಲ್ಲದೆ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾನೆ ಅಂದ್ರೆ ಅದಕ್ಕೆ SIT ರಚನೆ ಮಾಡ್ತಾರೆ ಅಂದ್ರೆ ಇನ್ನು ಇಂತಹ ಅದೆಷ್ಟೋ ಪ್ರಕರಣಗಳಿದಾವಲ್ಲ, ಅದಕ್ಕೆಲ್ಲ SIT ರಚನೆ ಆಗ್ಬೇಕಲ್ಲ. ಕರೆಕ್ಟ್. ಈ ಪ್ರಶ್ನೆ ಜಿನೈನ್ ಆಗಿರುವಂತದ್ದು. ಬಟ್ ಈ SIT ರಚನೆ ಆದಾಗ ನಂಗೆ ಯಾಕೆ ಖುಷಿ ಆಯ್ತು ಅಂತಂದ್ರೆ ಒನ್ಸ್ ಫಾರ್ ಆಲ್ ಇದು ಕ್ಲಿಯರ್ ಆಗುತ್ತೆ ಅಂತ ನಾನು ಖಂಡಿತವಾಗಿ ಖುಷಿ ಪಟ್ಟೆ. ಏನಂತಂದ್ರೆ ಸೌಜನ್ಯ ತರದ ಪ್ರಕರಣಗಳು ಅನೇಕ ನಡೆದಿದ್ರೆ, ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾವುದಾದ್ರೂ ಒಂದು ಅದಲ್ಲದೆ ಇನ್ನೊಂದು ನಡೆದಿದ್ರು ಕೂಡ ಬಯಲಿಗೆ ಬರೋದು ಬಹಳ ಒಳ್ಳೇದು. ಒಂದ್ಸಲ ಗೊತ್ತಾಗ್ಬಿಟ್ರೆ ಒಳ್ಳೇದು. ಇವ್ರು ತಪ್ಪು ಮಾಡಿದ್ರು ತಪ್ಪು, ಅವ್ರು ತಪ್ಪು ಮಾಡಿದ್ರು ತಪ್ಪು. ಆದ್ರೆ ಕರೆಕ್ಟ್ ಆಗಿದೆ. ಆದ್ರೆ ಏನ್ ಗೊತ್ತಾ, ಸರ್ಕಾರಕ್ಕೂ ಒಂದು ಅನಿವಾರ್ಯತೆ ಏನಿತ್ತು ಅಂತಂದ್ರೆ ನಂಬಿದವ್ರು ಇದ್ರಲ್ಲಪ್ಪ ಎಲ್ಲರೂ. ಇದು ನಂಬ್ಕೊಂಡು ಕೂತಿದಾರಲ್ಲ, ಅಕಸ್ಮಾತ್ ಸರ್ಕಾರ ಕೊಡದೆ ಹೋಗಿದ್ರೆ ಏನಾಗಿರ್ತಿತ್ತು ಗೊತ್ತಾ? ಪ್ರಭಾವಿಗಳು ಸಿದ್ದರಾಮಯ್ಯನವರು ಪ್ರಭಾವಕ್ಕೆ ಬಿದ್ರು ಅಂತ. ಹಿಂಗಾಗಿ SIT ಕೊಟ್ಟಿದ್ದು ಸರಿ ಇದೆ. ಬಟ್ SITಯ ಮುಂದಿನ ನಡೆ ಇದೆಯಲ್ಲ, ಅದು ಸ್ವಲ್ಪ ನನಗೆ ಸಮಾಧಾನ. ಸರ್, ತಪ್ಪು ಯಾರು ಮಾಡಿದ್ರು ತಪ್ಪೇ ಹೊರಗೆ ಬರಲಿ ಅಂತ ನೀವು ಹೇಳಿದ್ರಿ. ನಾಳೆ SIT ಕೊಟ್ಟಂತಹ ವರದಿಯನ್ನ ಇವ್ರು ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೂ ಒಂದು 100 ಕತೆ ಕಟ್ತಾರೆ. ಮಾಡೋದಿಲ್ಲ ಕಣಮ್ಮ, ಮಾಡೋದಿಲ್ಲ. ಆಗ ನಿಂಗೆ ಗೊತ್ತಾಗ್ಬೇಕು ಅಂತ. ಆಗ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು SIT ಕೊಟ್ಟ ವರದಿಯನ್ನು ಇವ್ರು ಒಪ್ಕೊಳ್ಳೋದಿಲ್ಲ ಅಂತ. ದಟ್ ಈಸ್ ಇಂಪಾರ್ಟೆಂಟ್ ಅಂತ ನನ್ಗೆ ಇದು ಆಕ್ಚುಲಿ ಚೆನ್ನಾಗಿರೋ. ನಮಸ್ತೆ, ಗಗನ್ ಸುರೇಶ್ ಅಂತ. ನೀವು ಹಿಂದೂ ಧರ್ಮ, ಸಂಸ್ಕೃತಿ, ಪರಂಪರೆ ಹಾಗೂ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಲ್ಲಿ ನೀವು ನಿರಂತರ ಶ್ರಮಿಸಿದ್ದೀರಾ. ಅದೇ ರೀತಿ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ನಮ್ಮಂಥ ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ಒಂದು ಮೂರ್ಖರಾಗಬೇಡಿ ಅಂತಪ್ಪ. ಐ ಆಮ್ ಸಾರಿ, ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ಬ್ಲೈಂಡ್ ಆಗಿ ಯಾರನ್ನು ನಂಬಕ್ಕೂ ಹೋಗಿ. ಅದೇ ಮೂರ್ಖತನ ಇದ್ದರೆ ಸಾಧ್ಯ. ಅಲ್ಲ, ಯಾರನ್ನೂ ನಂಬಬೇಡಿ ಅಂದರೆ ಧರ್ಮಸ್ಥಳವನ್ನೂ ನಂಬಕ್ಕೆ ಹೋಗಬೇಡಿ, ಹೋರಾಟಗಾರರನ್ನು ನಂಬಕ್ಕೆ ಹೋಗಬೇಡಿ. ಸಾಕ್ಷ್ಯಗಳೇನಿದ್ದಾವೆ, ಮಾಹಿತಿಗಳೇನಿದ್ದಾವೆ ಸ್ವಂತ ತಿಳ್ಕೊಂಡು ಮೇಲೊಂದು ಕನ್ಕ್ಲೂಷನ್ಗೆ ಬರ್ತಿರಲ್ಲ, ಆ ಕನ್ಕ್ಲೂಷನ್ಗೆ ಒಂದು ತೂಕ ಇರುತ್ತೆ. ಅಬ್ಸಲ್ಯೂಟ್ಲಿ ಹೌದು. ಮತ್ತು ಈಗ ನನಗೊಂದು ಪ್ರಶ್ನೆ ಇದೆ. ಈಗ ಯಾರು AI ವಿಡಿಯೋ ಮಾಡಿದ್ನೋ ಅವನ ಹತ್ರ ಯಾರು ಪ್ರೂಫೇ ಕೇಳಲಿಲ್ಲ ಅಜಿತ್. ಆದ್ರೆ ನೀವು ಹೇಳಿದ್ರೆ ಹಿಂಗಾಗಿದೆ ಅಂತ ರಿಪೋರ್ಟ್ ಓದ್ಕೊಂಡು ಹೇಳಿದ್ರೆ ಇದಕ್ಕೇನಿದೆ ಪ್ರೂಫು? ನನ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಸುಳ್ಳಿಗೆ ಯಾವ ಪ್ರೂಫ್ ಬೇಕಾಗಿಲ್ಲ, ಸತ್ಯಕ್ಕೆ 100 ಪ್ರೂಫ್ಗಳನ್ನ ಕೊಟ್ಕೊಂಡು ಕೇಳ್ಕೋಬೇಕು. ಅದಕ್ಕೆ ನನಗೆ ಅನ್ಸೋದು ಏನು ಗೊತ್ತಾ, ನಾನು ಕಳೆದ ವಾರ ಉದಾಹರಣೆ ಕೊಟ್ಟು ಹೇಳಿದೆ. 2 ರೀತಿಯ ವ್ಯಾಪಾರ ಇರುತ್ತೆ. ಒಬ್ಬರು ಜಾತ್ರೆಯಿಂದ ಜಾತ್ರೆಗೆ ವ್ಯಾಪಾರ ಮಾಡ್ತಾ ಹೋಗ್ತಿರ್ತಾರೆ. ಇವತ್ತು ಈ ಊರು ಜಾತ್ರೆ ಆಯಿತು, ಇಲ್ಲೊಂದು ಟೆಂಟ್ ಹಾಕಿ ವ್ಯಾಪಾರ ಮಾಡಿದ್ರು, ಮತ್ತು ಮುಂದಿನ ಊರು ಜಾತ್ರೆಗೆ ಹೋಗಿ ಟೆಂಟ್ ಹಾಕಿ ವ್ಯಾಪಾರ ಮಾಡ್ತಾರೆ, ಅದ್ರ ಮುಂದಿನ ಊರಿಗೆ ಟೆಂಟ್ ಹಾಕಿ ವ್ಯಾಪಾರ, ಅದೊಂದು ಜಾತ್ರೆಯಿಂದ ಜಾತ್ರೆಗೆ. ಇನ್ನೊಂದು ಥರದ ವ್ಯಾಪಾರ ಇರುತ್ತೆ, ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು. ಈ ಜಾತ್ರೆಯಿಂದ ಜಾತ್ರೆಗೆ ಹೋಗೋನಿಗೆ ಯಾವನಿಗೂ 10 ರೂಪಾಯಿ ಹೆಚ್ಚಿಗೆ ಹಾಕದ, 100 ರೂಪಾಯಿ ತೆಗೆದು 200 ರೂಪಾಯಿ ಮಾಡ್ದ, ಅದೆಲ್ಲವೂ ನಡ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟ್. ಬಟ್ ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾನಲ್ಲ, ಅವ್ನು ಹಂಗೆ ಮಾಡೋಕ್ಕೆ ಬರಲ್ಲ. ನಾವೆಲ್ಲ ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು. ಈ ಯೂಟ್ಯೂಬ್ ಚಾನಲ್ಗಳನ್ನು ನಡೆಸೋರು ನಾಳೆ ಡಿಲೀಟ್ ಮಾಡ್ಕೊಂಡು ಹೋಗ್ತಾನೆ ರೀ. ಇವನು ಹೇಳೋರು ಯಾರು, ಕೇಳೋರು ಯಾರು? ಅವರಿಗೆ ಸಾಕ್ಷಿ ಕೊಡಬೇಕಾಗಿಲ್ಲ, ಭಾವನಾತ್ಮಕವಾಗಿ ಮಾತಾಡೋದು ಬಂದರೆ ಸಾಕು ಅಷ್ಟೇ. ಸರ್, ನಂದೊಂದು ಸಿಂಪಲ್ ಕ್ವಶನ್. ಸೌಜನ್ಯ ಪರ ಹೋರಾಟಗಾರರಿಗೂ ಸಂತೋಷ್ ರಾವ್ ಪರ ಇರೋ ಹೋರಾಟಗಾರರಿಗೂ ಏನು ವ್ಯತ್ಯಾಸ? ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಸೌಜನ್ಯ ಪರ ಹೋರಾಟಗಾರರೇ ಬೇರೆ, ಸಂತೋಷ್ ರಾವ್ ಪರ ಹೋರಾಟಗಾರರೇ ಬೇರೆ. ಹೋರಾಟಗಾರರು ನಾನು ಮತ್ತು ನೀವು. ಎಸ್, ಅವ್ರು ಮಾಡ್ತಿರೋರೆಲ್ಲ ಸಂತೋಷ್ ರಾವ್ ಪರ ಹೋರಾಟಗಾರರು. ಸಂತೋಷ್ ರಾವ್ ಕುರಿತಂತೆ ಹೇಳಿರುವ ಸುಳ್ಳುಗಳಿವೆಯಲ್ಲ, ಒಂದೆರಡು ಸುಳ್ಳಲ್ಲ. ಆ ವ್ಯಕ್ತಿಗೆ ಫೆಮೋಸಿಸ್ ಇತ್ತು, ಮಾತನಾಡೋದಿಲ್ಲ ಯಾರು ಅದನ್ನ. ನಾನು ಸುಮ್ಮನೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಯು ಹ್ಯಾವ್ ರೈಸ್ಡ್ ಎ ಗುಡ್ ಕ್ವೆಶನ್. ಸಂತೋಷ್ ರಾವ್ ಒಬ್ಬನೇ ಆ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗಿ ಆ ನದಿಯನ್ನ ಆ ಭಾಗದಲ್ಲಿ ದಾಟಿಸಿ ಅಲ್ಲಿ ರೇಪ್ ಮಾಡಿ ಹೇಗೆ ಅವನು ಹೂಳ್ಲಿಕ್ಕೆ, ಅವಳನ್ನ ಅಲ್ಲಿ ರೇಪ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಸಂತೋಷ್ ರಾವ್ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಭೀಮ ಮಾತ್ರ 100 ಶವಗಳನ್ನ ಒಬ್ಬನೇ ಹೊತ್ಕೊಂಡು ಹೋಗಿ ಹಳ್ಳ ತೆಗೆದು ಹೂಳಬಲ್ಲ. ಹೆಂಗಪ್ಪ ಇದು? ಭೀಮನ ಜೊತೆ ಯಾರೂ ಇರಲಿಲ್ಲ, ಅವನು ಮಾತ್ರ ಏಕಾಂಗಿ.
ಸಂತೋಷ್ ರಾವ್ ಮಾತ್ರ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇವ್ರು ಹೇಗೆ ನರೇಟಿವ್ ಸೃಷ್ಟಿ ಮಾಡಿಬಿಡ್ತಾರೆ ಅಂತಂದ್ರೆ, ನಾನು ಮೂರ್ಖತನ ಅಂತ ಮಾತಾಡಿದೆ, ಡೈವರ್ಟ್ ಆಯ್ತದು. ನಾವು ಎಷ್ಟು ಮೂರ್ಖರು ಅಂತಂದ್ರೆ ಈ ನರೇಟಿವ್ಗಳನ್ನ ಒಪ್ಕೊಳ್ತಾ ಹೋದ್ವಿ, ಸೈಲೆಂಟ್ ಆಗಿ ಇದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬಿಟ್ವಿ. ಇರ್ಬೋದೇನೋ. ಒಂದೇ ಒಂದು ರೀಸನ್ ಏನು ಗೊತ್ತಾ? ದೊಡ್ಡವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಈ ಒಂದು ತಲೆ ಒಂದು ಹುಳ ಹೊಕ್ಕಿಸ್ಬಿಟ್ರು, ಅದಾದ್ಮೇಲೆ ಎಲ್ಲವನ್ನೂ ನಂಬ್ತಾ ಹೋಗ್ಬಿಟ್ವಿ, ನಿಧಾನವಾಗಿ ಗೊತ್ತಾಗ್ತಾ ಹೋಗ್ತು. ಜೊತೆಗೆ ಈ ಭೀಮಾ ಏನು ಬಂದಿದ್ದಾನಲ್ಲ, 1995 2014 ಡಿಸೆಂಬರ್ ತನಕ ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿರೋದು. ಅಂದರೆ 20 ವರ್ಷ ಆಯ್ತು ರೀ ಹೆಚ್ಚು ಕಡಿಮೆ. 1995 2014 ಡಿಸೆಂಬರ್ ತನಕ. ಸೌಜನ್ಯ ಕೊಲೆ ಆಗಿದ್ದೆ ಅವಾಗ 2012 ಅಕ್ಟೋಬರಲ್ಲಿ. ನೂರಾರು ಶವಗಳನ್ನು ಈತನಿಂದ ಉಳಿಸಿರುವವರು ಅತ್ಯಾಚಾರ ಕೊಲೆ ಮಾಡಿದರೆ ಸೌಜನ್ಯ ಬಾಡಿನ ಉಳಿಸ್ತಿರ್ಲಿಲ್ವಾ? ಮುಂದುವರೆದು ಅಲ್ಲ, ಒಂದು ನಿಮಿಷ, ಸೌಜನ್ಯ ಬಾಡಿನ ಉಳಿಸ್ತಿರ್ಲ್ವಾ ಭೀಮನ ಹತ್ರ? ಇದನ್ನ ತಗೊಂಡೋಗಿ ಉಳಪ್ಪ ಇದನ್ನೊಂದು ಅಂತ. ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆದ ನೂರಾರು ಶವಗಳನ್ನು ಹುಟ್ಟಿದ್ದಾನೆ ಅವನು. ಸೌಜನ್ಯ ಅಂದು ಉಳ್ತಿದ್ದ. ಅದೆಲ್ಲ ಬಿಟ್ಟು ಹೋಗಿ ಸೌಜನ್ಯ ಮನೆ ಹತ್ರ ತಗೊಂಡೋಗಿ ಬಾಡಿ ಎಸೆದು ಬರ್ತಾರೆ ಇವರು. ಆಮೇಲೆ ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಹೇಳ್ತಾರೆ 400 ಕೊಲೆಗಳಾಗೋಗಿದ್ದಾವೆ, 400 ಜನ ಸತ್ತೋಗಿದ್ದಾರೆ, ಅಲ್ಲಿ 400 ಜನ ಸತ್ತೋಗಿದ್ದಾರೆ. ಬೇರೆ ದೇವಸ್ಥಾನಗಳನ್ನು ಬಿಡಿ, ನೀವು ಅದನ್ನು ಬಿಡಿ, ನೀವು ಸುಮ್ಮನೆ ನಂಜನಗೂಡಿಗೆ ಹೋಗಿ. ನಂಜನಗೂಡಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅನ್ಐಡೆಂಟಿಫೈಡ್ ಡೆತ್ಸ್ ನಂಜನಗೂಡಿನಲ್ಲಿ ಎಷ್ಟಾಗಿದೆ ಅಂತ ಕೇಳಿ. ನಾನು ಈ ಕೇಸಿನ ಬಗ್ಗೆ ವಿವರಣೆ ತೆಗೆದುಕೊಳ್ಳುವಾಗ ಸುಮ್ಮನೆ ಎನ್ಕ್ವೈರಿ ಮಾಡಿದೆ. ಸರ್, ಕಳೆದ 3 ತಿಂಗಳಲ್ಲಿ 15 ಜನ ಸತ್ತೋಗಿದ್ದಾರೆ ಸರ್ ಇಲ್ಲಿ ನೀರಲ್ಲಿ ಬಿದ್ದು ಅಂತ. ಯಾಕೆ ಅಂದ್ರೆ ಅಲ್ಲಿ ತೀರ್ಕೊಂಡ್ರೆ ಪುಣ್ಯ ಸಿಗುತ್ತೆ, ಮನೇಲೇನೋ ಜಗಳ ಆಡ್ಕೊಂಡು ಬಿಡ್ತಾರೆ, ಏನೋ ಒಂದ್ ಕಡೆ ವಿರಸ ಆಗ್ಬಿಡುತ್ತೆ ಯಾರ ಜೊತೆನೋ, ಬಂದಲ್ಲಿ ಸತ್ತೋಗ್ಬಿಡ್ತೀನಿ, ಇಲ್ಲಿ ಸತ್ತರೆ ಒಳ್ಳೇದು ಅಂತ ಸಾಯೋ. ನೀವು ನಂಜನಗೂಡ್ನಲ್ಲೇ 3 ತಿಂಗಳಿಗೆ 15 ಅಂತ ಆದ್ರೆ, ನೀವು ಧರ್ಮಸ್ಥಳದಲ್ಲಿ ಏನಾಗಿರ್ಬೋದು? ನೀವು ಆ ಅನ್ಐಡೆಂಟಿಫೈಡ್ ಡೆತ್ಸ್ ಎಲ್ಲ ತೆಗೆದು ಇವ್ರು ತಲೆ ಕಟ್ಟದಿದೆಯಲ್ಲ. ಮುಂದುವರ್ದಣ, ಈ ಕರೋನಾ ಅಲೆ ತರ ಬರ್ತಾ ಇದಾರಲ್ಲ ಇವರು, ಒಂದಾದ್ಮೇಲೆ ಇನ್ನೊಂದು, ಬುರುಡೆ ಮತ್ತೊಂದು. ಇದಕ್ಕೆ ಪರ್ಮನೆಂಟ್ ವ್ಯಾಕ್ಸಿನ್ ಇಲ್ವಾ? ವ್ಯಾಕ್ಸಿನ್ ಏನು? ಅದನ್ನೇ ಹೇಳಿದ್ ನಾನು. ಈಗ ಪರ್ಮನೆಂಟ್ ವ್ಯಾಕ್ಸಿನ್ ತರಬೇಕು. ಇಲ್ಲದೆ ಹೋದ್ರೆ 3 ತಿಂಗಳ ನಂತರ ಮತ್ತೆ ಬರ್ತಾರೆ. 3 ತಿಂಗಳ ನಂತರ ನನಗೆ ನಿಮ್ಗೆ ಬೇರೆ ಕೆಲಸ ಇರುತ್ತೀರಿ, ಇವ್ರಿಗೆ ಇದೇ ಕೆಲಸ. ಇವ್ರು ಹೊಸ ಕಥೆನ ಕಟ್ಕೊಂಡು ಬರ್ತಾರೆ, ನಾವು ಅದಕ್ಕೆ ಉತ್ತರ ಹುಡ್ಕೊಂಡು ತಿರುಗಾಡಬೇಕಾಗಿದೆಯಲ್ಲ. ಸೊ ಈಗ ಇದು ಪರ್ಫೆಕ್ಟ್ ಎಂಡಿಗೆ ತಗೊಂಡು ಹೋಗುವವರೆಗೂ ನಾವು ಯಾರು ವಿಶ್ರಮಿಸುವಂತಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು. ಈಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಷಡ್ಯಂತ್ರ ಮಾಡೋರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಅವರು ಇಂಥವರನ್ನೆಲ್ಲ ಬೆಂಬಲಿಸೋ ಯೂಟ್ಯೂಬ್ ಚಾನೆಲ್ಗಳಿದೆಯಲ್ಲ, ಗುಡ್ಡಾರಾಮ್ ಪೇಜ್, ಕಬ್ಜಾ ಮತ್ತೆ ಮೀಡಿಯಾ, ನ್ಯೂಸ್ ಅಲರ್ಟ್, ಚಂದನ್ ಗೌಡ ಅವರ ಆ ನ್ಯೂಸ್ನಲ್ಲಿ ಮೂಲಕ ಎಲ್ಲರನ್ನು ಫೇಮಸ್ ಮಾಡೀನಿ. ಓಕೆ, ಹೇಳಿ ಹೇಳಿ ಹೇಳಿ. ಆಯ್ತು ಸರ್. ಅಂತ ಸುಳ್ಳು ವಿಷಯಗಳನ್ನು ಬಿತ್ತರಿಸೋರ ವಿರುದ್ಧ ಯಾವುದೇ ಕಾನೂನು ಕ್ರಮ ತಗೊಳ್ಳುವಂತ ಒಂದು ಹೊಸ ಕಾನೂನು ಮಾಡಲಿಕ್ಕೆ, ಮತ್ತೆ ಅಂತವ್ರನ್ನ ನಾವು ಯಾವ ತರ ನೋಡ್ಬೇಕಂತ, ನಾಗರಿಕ ಸಮಾಜ ಅವರನ್ನ ಯಾವ ತರ ನೋಡ್ಬೇಕು ಅಂತ ಆಗ್ಬೇಕಾಗಿರುವಂಥದ್ದು. ಇನ್ನೊಂದು ಯಾವುದೋ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ, ಡಿ ಅಂತ ಬರ್ಕೊಂಡಿರೋ ನಂಬರ್ಗಳಲ್ಲಿ ಹುಡುಗಿರು ಹತ್ತಿದ್ರೆ ಕರ್ಕೊಂಡೋಗಿ ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ ಅಂತ. ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬೇಕು? ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ ಅಂತ ಅಂದ್ರೆ ಏನ್ ಬೇಕಾದ್ರೂ ಹೇಳ್ಬಿಡ್ಬೋದು. ಪೊಲೀಸರು ಫೋಟೋ ತೆಗಿತಾರಂತೆ ಊರಿಗೆ ಬಂದ ಹೆಣ್ಮಕ್ಳದ್ದು, ಆ ಫೋಟೋನ ವೀರೇಂದ್ರ ಹೆಗ್ಗಡೆ ಅವರಿಗೆ ಕಳಿಸ್ತಾರಂತೆ. ಅವರು ಸೆಲೆಕ್ಟ್ ಮಾಡಿ ಇಂಥ ಹುಡುಗಿ ಆಗ್ಬೋದು ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬರ್ಲಾಗತ್ತಂತೆ. ಅವ್ರು ರೇಪ್ ಮಾಡಿ ಸತ್ತೋಗಿರುವಂತ ಹುಡುಗಿ ನಿನ್ನ ಕೈಯಲ್ಲಿ ಕೊಟ್ಟು ಹೂಳ್ಲಿಕ್ಕೆ ಹೇಳ್ತಾರಂತೆ. ಹಿಂಗಾಗಿ ನೂರಾರು ಸಾವಿರಾರು ನಡೆದಿರ್ಬೋದು ಅಂತ. ಅಲ್ಲಿ ಸಾಮೂಹಿಕ ವಿವಾಹ ಆಗುತ್ತೆ. ಸಾಮೂಹಿಕ ವಿವಾಹದಲ್ಲಿರುವ ಹೆಣ್ಮಕ್ಳನ್ನ ಫಸ್ಟ್ ನಮ್ ಜೊತೆ ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತ ಕಲ್ಕೊಳ್ಳಿ. ಏನ್ ಬೇಕಾದ್ರೂ ಮಾತಾಡ್ಬೋದು. ಅಂದ್ರೆ ಬರೀ ಅಲ್ಲ, ಒಂದ್ ನಿಮಿಷ, ಇವ್ರನ್ನ ಅಡ್ಡಾಡ ತಲೆ ಆಡಿಸಿದ್ರೆ ಏನದು ಹಂಗೆ ಹೇಳಿಲ್ವಾ? ಮೈ ಕೊಡಿ ಅವ್ರಿಗೆ. ಹೇಳಿಲ್ವಾ ಹಂಗೆ? ಹೇಳಿಲ್ವಾ ಹಂಗೆ? ಏನಂತ? ನೀವು ಅಡ್ಡಾಡ ತಲೆ ಆಡಿಸಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವ ಹೆಣ್ಣು ಮಕ್ಕಳು ಫಸ್ಟ್ ನೈಟ್ ಇವ್ರ ಜೊತೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮಾಹಿತಿ ಇಲ್ಲ ಸರ್. ಹೇಳಿಲ್ವೇನ್ರಿ? ಇಲ್ಲ, ನನಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ ಅಂತ ಹೇಳಬಹುದು. ನನ್ನ ಹೆಸರು ವಿಷ್ಣುಮಾಯ ಅಂತ. ನನ್ನ ಪ್ರಶ್ನೆ ಏನಂದರೆ, ಇವಾಗ ನೀವು ಹೇಳಿದ್ರಿ ದಟ್ ಟೆಂಪಲ್ಸ್, ಧರ್ಮಸ್ಥಳ ಒಂದು ಹಿಂದೂ ಟೆಂಪಲ್, ಅದಕ್ಕೆ ಯೂಟ್ಯೂಬರ್ಸ್ ಎಲ್ಲ ಇದನ್ನು ಲೈಕ್ ಡಿಸ್ಟ್ರಾಯ್ ಮಾಡೋದಕ್ಕೆ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿ. ಯೂಟ್ಯೂಬರ್ಸ್ ಎಲ್ಲ ಅಲ್ಲಮ್ಮ. ಯೂಟ್ಯೂಬರ್ಸ್ ಹೆಂಗಿದ್ದಾರೆ ಗೊತ್ತಾ? ಯಾವುದು ಟ್ರೆಂಡ್ ಆಗುತ್ತೋ ಅದ್ರ ಜೊತೆಗೆ ಹೋಗ್ತಾರೆ. ನಾನೇ ಹೇಳ್ತೀನಲ್ಲ, ನನಗೆ ಯೂಟ್ಯೂಬ್ ಮಾಡುವಾಗ ನನಗೆ ಯೂಟ್ಯೂಬ್ ಒಂದು ರಿಪೋರ್ಟ್ ಕಳಿಸುತ್ತೆ, ನೀವು ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಮೇಲೆ ನೀವು ಒಂದು ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ವಿಡಿಯೋ ಮಾಡಿ ಅದು ಟ್ರೆಂಡಿಂಗ್ ಅಲ್ಲಿದೆ ಅಂತ ಹೇಳುತ್ತೆ. ನಮಗೂ ಏನಾಗುತ್ತೆ ಅಂತಂದ್ರೆ, ಅನೇಕರು ಯಾರು ಯೂಟ್ಯೂಬರು ಮತ್ತು ಇದ್ರ ಮೇಲೆ ಬದುಕು ಕಟ್ಕೊಂಡಿದ್ದಾರೋ ಅವ್ರಿಗೆ ಏನನ್ಸುತ್ತೆ, ಯಾವುದಕ್ಕೆ ಹೆಚ್ಚು ಲೈಕ್ ಬರುತ್ತೆ ಅದನ್ನ ನಾನು ಮಾಡಿದ್ರೆ ಖುಷಿ ಆಗುತ್ತೆ. ಸುಮ್ಮನೆ ಕೇಳಿದ್ರಿ, ಅವ್ರು ಧರ್ಮಸ್ಥಳಕ್ಕೆ ಒಂದ್ಸಲ ಹೋಗಿರೋದಿಲ್ಲ, ವೀರೇಂದ್ರ ಹೆಗ್ಗಡೆ ಅವರನ್ನು ನೋಡಿರೋದಿಲ್ಲ, ಏನಾಗಿರುತ್ತೆ ಅಂತ ಆಳಕ್ಕೆ ಹೋಗಿರೋದಿಲ್ಲ. ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೂಗಾಡೋದು, ಕೂಗಾಡಿದ ತಕ್ಷಣ ಲೈಕ್ ಬರುತ್ತೆ, ಆ ಲೈಕ್ ನೋಡಿ ಖುಷಿ ಆಗೋದು, ಇಷ್ಟೇ. ಇದ್ರ ಆಚೆಗೇನಿಲ್ಲ. ನಾನು ಎಲ್ಲ ಯೂಟ್ಯೂಬರು ಅಂತ ಕರೆಯೋದಿಲ್ಲ. ಈ ಷಡ್ಯಂತ್ರದ ಪಾರ್ಟ್ ಆಗಿರೋರಿಗೆ ಇದು ಹೆಂಗೆ ಗೊತ್ತಿದೆ ಅಂತಂದ್ರೆ, ನಾನು ಸುಮ್ಮನೆ ಹೇಳ್ತೀನಿ ನಿಮಗೆ, ಹೆಂಗೆ ಅವನಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಬಂದ್ರು,
ಆ ಮಾಸ್ಕಿನ ಡಿಸೈನ್ ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ? ಯಾರು ಡಿಸೈನ್ ಮಾಡಿದ್ರು ಅದನ್ನ? ಅಬ್ಸಲ್ಯೂಟ್ಲಿ ಗುಡ್ ರೀ, ಗ್ರೇಟ್ ರೀ, ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡಿಸಿದ್ರು ಅದನ್ನ? ಎಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು, ಯಾರ್ಯಾರೋ ಎದುರಿಗೆ ಬಂದು ಮಾತಾಡಿದ್ದಾರೆ, ಅವನಿಗೆ ಮಾತ್ರ ಯಾಕೆ ಮಾಸ್ಕ್ ಹಾಕಿದ್ರು ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು ಇದನ್ನ ಅಂತ. ಮತ್ತು ಆ ಸೆನ್ಸೇಷನ್ ಸ್ಪ್ರೆಡ್ ಆದ ನಂತರ ಒಂದು ಬಾಡಿ ಸಿಕ್ಕಿದ್ರು ಸಾಕು ಅಂತ ಅಂದ್ರೆ ವ್ಯವಸ್ಥಿತವಾಗಿ ಯೂಟ್ಯೂಬರ್ಗಳಿಗೆ ಬೇಕಾಗಿರುವಂತ ಫುಡ್ ಕೊಡೋದಿದೆಯಲ್ಲ, ಅದನ್ನ ಯಾರು ಮಾಡ್ತಿದ್ದಾರೆ? ಐ ಆಮ್ ನಾಟ್ ಬ್ಲೇಮಿಂಗ್ ಯೂಟ್ಯೂಬರ್ಸ್ ಆರ್ ಅಂಡ್ ಅದರ್ಸ್. ನಮ್ಮಲ್ಲಿ ಬಹುತೇಕರು ಹೆಂಗಿದ್ದಾರೆ ಅಂತಂದ್ರೆ ಇದು ಟ್ರೆಂಡ್ ಆಗ್ತಿದೆಯಾ, ನಾನು ಸೇರ್ಕೊಂಡು ಬಿಡ್ತೀನಿ ಅಂತ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಇದು ಟ್ರೆಂಡ್ ಆಗ್ತಿದೆ, ಒಂದು ಇನ್ಸ್ಟಾ ಪೋಸ್ಟ್ ಹಾಕ್ಬಿಡ್ತೀನಿ. ಸರ್, ಐ ಫೀಲ್ ಪರ್ಸ್ನಲಿ ದಟ್ ಸೌಜನ್ಯ ಕೇಸ್ ಬಗ್ಗೆ ಅವ್ರಿಗೆ ಜಸ್ಟಿಸ್ ಕೊಡಿಸಬೇಕು ಅಂತಕ್ಕಿಂತ ಜಾಸ್ತಿ ಪೀಪಲ್ ಆರ್ ಧರ್ಮಸ್ಥಳನ ಹೊಡೆಸಾಗಬೇಕು, ಆ ಪ್ಲೇಸ್ನ ಬುಲ್ಡೋಸರಿಂದ ಡೆಮಾಲಿಷ್ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು ಅಂತ ಇದ್ದಾರೆ. ವೈ ನಾಟ್ ಯಾಕೆ ಒಂದು ರಿಲಿಜನ್ನ ಟಾರ್ಗೆಟ್ ಮಾಡಿಬಿಟ್ಟು ವೈ ಆರ್ ದೇ ಫೋಕಸಿಂಗ್ ಆನ್ ರಿಲಿಜನ್ ರಾದರ್ ದೆನ್ ಫೋಕಸಿಂಗ್ ಆನ್ ಸೌಜನ್ಯಾಸ್ ಕೇಸ್ ಅಂತ ಒಂದು ಪ್ರಶ್ನೆ. ಅಂಡ್ ದ ಸೆಕೆಂಡ್ ಇಸ್, ನೀವು ಮಾತಾಡಿದ್ರಿ ದಟ್ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ದಟ್ ಜೈಲಿಗೆ ಹೋಗಿ ಬಂದಿದ್ದೀನಿ, ಅವ್ರ ಹತ್ರ ದುಡ್ಡಿದೆ, ಪವರ್ ಇದೆ, ಯಾಕೆ ಅವ್ರು ಆದರೂ ಜೈಲಿಗೆ ಹೋಗಿ ಬರ್ತೀನಿ, ಅದನ್ನ ಯಾಕೆ ಒಂದು ಲೈಕ್ ಪುಣ್ಯ ಈ ಥರ ಯಾಕೆ ಹೇಳ್ತಾ ಇದ್ದೀರಾ ದಟ್ ದುಡ್ಡಿದ್ರೆ ನಾವು ಜೈಲಿಗೆ ಹೋಗಬಾರ್ದಾ? ಯಾಕೆ ಅದನ್ನ ಲೈಕ್ ಅವ್ರು ಹೇಳಿದ ಅರ್ಥ, ಅಷ್ಟೊಂದು ದುಡ್ಡು ಅಷ್ಟೊಂದು ಪ್ರಭಾವ ಇರುವಂಥ ಡಿ ಕೆ ಶಿವಕುಮಾರ್ ಅವರೇ ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ, ಯಡಿಯೂರಪ್ಪನವ್ರು ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ, ನಿಮ್ಮ ದುಡ್ಡು ಮತ್ತು ನಿಮ್ಮ ಪ್ರಭಾವ ಎಲ್ಲ ಸಲ ಬಳಕೆಗೆ ಆಗೋದಿಲ್ಲ. ಹಾಗೆ ಧರ್ಮಸ್ಥಳದವರು ಕೂಡ ದುಡ್ಡು ಪ್ರಭಾವ ಬಳಸ್ಕೊಂಡು ಬಚಾವಾದ್ರು ಅನ್ನೋ ಆರ್ಗ್ಯುಮೆಂಟ್ ಮಾಡಬೇಡಿ ಅಂತ. ದಟ್ ವಾಸ್ ಅವ್ರು ಕೊಟ್ಟಂಥದ್ದು ಹೋಲಿಕೆ. ಮತ್ತೆ ಮೊದಲನೇ ಪ್ರಶ್ನೆ ನೀವು ಕೇಳಿದ್ರಿ, ಅವ್ರಿಗೆ ಯಾಕೆ ರಿಲಿಜನ್ನೇ ಚಿಂತೆ, ಯಾಕೆ ಸೌಜನ್ಯ ನ್ಯಾಯದ ಚಿಂತೆ ಇಲ್ಲ ಅಂದ್ರೆ, ಇಲ್ಲ, ಅವರಿಗೆ ಸೌಜನ್ಯ ನ್ಯಾಯ ಕೊಡಿಸ್ಬೇಕಾಗಿಲ್ಲ. ಅವರಿಗೆ ಇರೋದೇ ಧರ್ಮಸ್ಥಳವನ್ನು ಧ್ವಂಸಗೊಳಿಸಬೇಕು ಅಂತ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಇರಬಾರ್ದು, ಈ ಕ್ಷೇತ್ರವೇ ಹಾಗೆ ಡೆವಲಪ್ ಆಗಬೇಕು ಅನ್ನುವಂಥ ಭಾವನೆಯಿಂದ ಕೂತಿದ್ದಾರೆ. ಅಣ್ಣಪ್ಪ ಕಾದಿದ್ದಾನೆ, 100 ತಪ್ಪುಗಳಾಗುವವರೆಗೆ ಕೃಷ್ಣ ಶಿಶುಪಾಲನ್ಗೂ ಹೊಡೆದಿರಲಿಲ್ಲ. ಟೈಮ್ ಹ್ಯಾಸ್ ಕಮ್, ಈ ಸಮಯ ಸರಿಯಾಗಿ ಪಾಠ ಕಲಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ. ಐ ಥಿಂಕ್. ಧನ್ಯವಾದ ಚಕ್ರ. ಮತ್ತೆ ಭೇಟಿಯಾಗೋಣ. ಚಕ್ರವರ್ತಿಯವರೇ, ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ